ಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಶ್ರದ್ಧೆಯ ನಮನಗಳು. ವೇದಿಕೆ ಮೇಲೆ ಆಸನರಾಗಿರುವ ಆದರಣೀಯ ಪ್ರಭಾಕರ್ ಭಟ್ ಜಿ ಆದಿಯಾಗಿ ಇತರೆಲ್ಲ ಹಿರಿಯರಿಗೂ ಗಣ್ಯರಿಗೂ ನಮಸ್ಕಾರ. ಇಲ್ಲಿ ನೆಲೆದಿರುವಂಥ ಎಲ್ಲ ಶ್ರದ್ಧೆಯ ತಾಯಂದರಿಗೂ ಹಿರಿಯರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಮಹಾಲಿಂಗೇಶ್ವರನ ಹೂದೋಟಕ್ಕೆ ಸ್ವಾಗತ ಅಂತ ಕೇಳಿದ ತಕ್ಷಣ ಸಂತೋಷ ಆಯಿತು. ವಾತಾವರಣವೂ ಹಾಗಿದೆ. ಈ ದಾರಿ ಬರಬೇಕಾದ್ರೆ ಬಹಳ ಕಠಿಣ ಅನಿಸುತ್ತೆ. ನನಗೆ ಅಂದ್ಕೊಳ್ತಿದ್ದೆ, ಇಷ್ಟು ದೂರ ಬ್ರಹ್ಮಲಿಂಗ ಒಂದು ಪ್ರತಿಷ್ಠಾಪನೆಗೋಸ್ಕರ ಬ್ರಹ್ಮಕಲಶಾಭಿಷೇಕಕ್ಕೆ ಇಷ್ಟು ದೂರದಲ್ಲಿ ದೇವಸ್ಥಾನ ನಾವು ದಾರಿ ತಪ್ಪಿದ್ದೀವೋ ಅಥವಾ ನಂಗೆ ಕರೆದಿರೋದೇ ತಪ್ಪಿದೆಯೋ ಅಂತೆಲ್ಲ ಯೋಚನೆ ಮಾಡೋ ಥರದ ದಾರಿ ಇತ್ತು ದಾರಿ ಉದ್ದಕ್ಕೂ. ಆದರೆ ಒಂದು ಗುಡ್ಡವನ್ನು ಹತ್ತಿದಾಕ್ಷಣ ಇಡೀ ಆ ದೃಶ್ಯ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದರೆ, ಬಹುಶಃ ನನಗನ್ನಿಸ್ತು ಆಧುನಿಕ ಭಾಷೆಯಲ್ಲಿ ಇದನ್ನು ಮಹಾಲಿಂಗೇಶ್ವರನ ರೆಸಾರ್ಟ್ ಅಂತ ಕರಿತಿದ್ರೇನೋ ಇವತ್ತಾಗಿದ್ದರೆ. ಬಹುಶಃ ಅವನು ತನ್ನ ಫ್ರೀ ಟೈಮ್ನಲ್ಲಿ ವೀಕೆಂಡಲ್ಲಿ ಅವನಿಗೆ ಬಿಡುವು ಬೇಕು ಅಂತಂದಾಗ ನಾನು ಇರಲಿಕ್ಕೆ ಬಯಸುವಂಥ ಜಾಗ ಅಂತ ಅಂದ್ಕೊಂಡು ಅವನಿಲ್ಲಿ ಬರ್ತಿದ್ನೇನೋ ಅಂತ ಅನೇಕ ಬಾರಿ ಅನ್ಸತ್ತೆ ನನಗೆ. ಇದೊಂಥರ ಮಹಾಲಿಂಗೇಶ್ವರನಿಗೆ ಅವನಿಗೆ ಚಳಿ ಜಾಸ್ತಿ ಆದಾಗ ಹಿಮಾಲಯದಲ್ಲಿ ಸ್ವಲ್ಪ ಬೆಚ್ಚಗೂ ಇರಲಿ ಅಂತ ಬರ್ಬೋದಾಗಿರುವಂಥ ಜಾಗ. ಬೆಚ್ಚಗಿರುವ ಜಾಗಗಳು ಬಹಳ ಸಿಗಬಹುದೇನೋ, ಆದರೆ ನನಗನ್ಸುತ್ತೆ ಈ ಜಾಗ ಹೆಂಗಿದೆ ಅಂತಂದರೆ ಅವನು ಬಹಳ ಇಷ್ಟಪಡಬಹುದಾಗಿರುವಂಥ ಒಂದು ವಾತಾವರಣ, ಏನು ಸುಂದರವಾಗಿರುವಂಥ ವಾತಾವರಣ ರೂಪುಗೊಂಡಿದೆ. ನಾನು ತುಂಬ ಶಿವನ ಮಂದಿರಕ್ಕೆ ಹೋಗಿದ್ದೀನಿ. ನಾನೇ ನಿಮ್ಮನ್ನು ಫ್ಲ್ಯಾಟರ್ ಮಾಡ್ತಿಲ್ಲ, ಮಾಡಬೇಕಾದ ಅಗತ್ಯ ಏನಿಲ್ಲ, ನನಗೂ ಗೊತ್ತಿದೆ. ತುಂಬ ಶಿವನ ಮಂದಿರಕ್ಕೆ ಹೋಗಿದ್ದೀನಿ. ಶಿವ ಸಾಧಾರಣ ಗುಡ್ಡವನ್ನೇ ಹುಡುಕೊಂಡು ಕೂತ್ಕೋತಾನೆ. ನೀವು ಗಮನಿಸಿದರೆ ಭಾಳ ಮಜವಾಗಿರುವಂಥ ಸಂಗತಿ ಎರಡು ನೀವು ಗಮನಿಸ್ಬೇಕು ಯಾವಾಗಲೂ. ವಿಷ್ಣುವಿನ ಜಾಗಗಳೆಲ್ಲ ಹೆಂಗಿರುತ್ತೆ ಅಂತಂದರೆ ಈಸಿಯಾಗಿ ಹೋಗಿ ಸೇರಬಲ್ಲಂಥ ಜಾಗದಲ್ಲೇ ವಿಷ್ಣು ಹೋಗಿ ಕೂತಿರ್ತಾನೆ. ಶಿವ ಹೆಂಗಿರ್ತಾನೆ ಅಂದರೆ ಕಠಿಣವಾದ ಜಾಗದಲ್ಲೇ ಕೂತಿರ್ತಾನೆ. ಅವನನ್ನು ಹೋಗಿ ಮುಟ್ಟಬೇಕು ಅಂದರೆ ಅತ್ಯಂತ ಕಷ್ಟಪಟ್ಟು ಹೋಗಿ ಮುಟ್ಟಬೇಕು. ಬದ್ರಿನಾಥದವರೆಗೂ ಗಾಡಿ ಹೋಗುತ್ತೆ, ಕೇದಾರನಾಥಕ್ಕೆ ನಡ್ಕೊಂಡೇ ಸುಮಾರೊಂದು 20-22 ಕಿಲೋಮೀಟರ್ ಹತ್ತಬೇಕಾದಂಥ ಸ್ಥಿತಿ ಇದೆ ಅಂತ. ನೀವು ಯಾವ ಶಿವನ ಕ್ಷೇತ್ರ ನೋಡಿದ್ರೂ ಹಾಗೆ ಮೈ ಮುರಿದು ದುಡಿದ ಮೇಲೆ ಶಿವನ ದರ್ಶನ ಆಗೋದು. ಅವನು ಹಾಗೆ, ಶಿವನದೊಂದು ವೈಶಿಷ್ಟ್ಯ ಅದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಎಲ್ಲ ಕಡೆಗೆ ಹೋದರೆ ಶಿವ ಅತ್ಯಂತ ತುದಿಯಲ್ಲಿ ಕೂತಿರ್ತಾನೆ. ಅವನ್ನ ಕೂತ ಜಾಗದಿಂದ ಬೋಳಾಗಿರುವಂಥ ಗುಡ್ಡ ಕಾಣ್ತಿರತ್ತೆ. ಆದರೆ ಇಲ್ಲಿ ಮಾತ್ರ ಶಿವ ಎಂಥ ಜಾಗದಲ್ಲಿ ಕೂತಿದ್ದಾನೆ ಅಂತಂದರೆ, ಅವನು ಕಣ್ಬಿಟ್ಟು ನೋಡಿದ್ರೆ ವೈಭವದ ಪಶ್ಚಿಮ ಘಟ್ಟ ಕಾಣುವಂಥ ಇಷ್ಟು ಸುಂದರವಾಗಿರುವ ಜಾಗ ಬಹುಶಃ ಶಿವನಿಗೆ ಭಾಳ ಇಷ್ಟವಾಗಿರುವ ಜಾಗ ಅಂತ ಅನಿಸುತ್ತೆ. ಹೀಗಾಗಿ ಅವನು ಅದನ್ನು ಅಷ್ಟೇ ವೈಭವಯುತವಾಗಿ, ಮಿತ್ರ ಅರುಣ್ ಹೇಳಿದಂತೆ ವೈಭವಯುತವಾದ ಬ್ರಹ್ಮಕಲಶಾಭಿಷೇಕ ಮಾಡಿಸ್ಕೊಂಡಿದ್ದಾನೆ ಅಂತ. ಭಾರತದ ವೈಶಿಷ್ಟ್ಯವೇ ಅದು. ಭಾರತ ಅಂತ ಯಾಕೆ ಹೇಳಿ, ನಾನು ಹಿಂದೂ ಧರ್ಮ ಅಂತ ಪ್ರತ್ಯೇಕವಾಗಿ ಹೇಳ್ತೀನಿ. ಈ ಸೆಕ್ಯುಲರಿಸಮ್ನ ಭೂತ ನಮಗೆ ಏರಿದ ಮೇಲೆ ಎಲ್ಲವನ್ನೂ ಭಾರತ ಅನ್ನೋದು ರೂಢಿಯಾಗಿಬಿಟ್ಟಿದೆ ನಮಗೆ. ಅಫ್ಕೋರ್ಸ್ ಭಾರತದ ಬಗ್ಗೆ ಹೆಮ್ಮೆ ಇದೆ, ಆದರೆ ಭಾರತ ಅಂತಂದಾಗ ನಮಗೇನು ಅಂತಂದರೆ ಸೇಫ್ ಅಂತ. ನಾವು ಹಿಂದೂ ಅಂತ ಅನ್ನುವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ, ಯಾರಾದರೂ ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋದು ಅಂತ. ನಾನು ಇವತ್ತು ಹಿಂದೂ ಅಂತಲೇ ಹೇಳ್ತೀನಿ, ಸನಾತನ ಅಂತಲೇ ಹೇಳ್ತೀನಿ. ಸನಾತನ ಧರ್ಮದ ವೈಶಿಷ್ಟ್ಯ ಏನು ಅಂತಂದರೆ, ನಾವು ದೇವರನ್ನ ಬರೀ ದೇವಸ್ಥಾನದಲ್ಲಿ ಮಾತ್ರ ಕಾಣೋದಿಲ್ಲ, ಗರ್ಭಗುಡಿಯಲ್ಲಿ ಮಾತ್ರ ಕಾಣೋದಿಲ್ಲ, ಕಣದಲ್ಲೂ ಕಾಣ್ತೀವಿ ಅಂತ. ಇಲ್ಲಿರುವಂಥ ಪ್ರತಿಯೊಂದು ಕಣದಲ್ಲೂ ಕೂಡ ಶಿವನನ್ನು ಅನುಭವಿಸಿದಾಗ ಮಾತ್ರ ಶಿವನ ಇರುವಿಕೆಗೆ ಸಾರ್ಥಕ ಅಂತ, ಇಲ್ಲದೆ ಹೋದರೆ ಇಲ್ಲ ಅಂತ. ದ ರಾ ಬೇಂದ್ರೆಯವರು ಒಂದು ಕವನ ಬರೀತಾರೆ, ಭಾಳ ಸುಂದರವಾಗಿರುವಂಥ ಕವನ. ಎರಡು ಸಾಲ ಹೇಳ್ತೀನಿ. ಗುಡ್ಡ ಗುಡ್ಡ ಸ್ಥಾವರ ಲಿಂಗ, ಅವಕ್ಕೆ ಮುಗಿಲಿನ ಅಭ್ಯಂಗ ಅಂತ. ಏನು ಚೆನ್ನಾಗಿದೆ ನೋಡಿ. ಇಲ್ಲಿರುವಂಥ ಪ್ರತಿಯೊಂದು ಗುಡ್ಡವೂ ಶಿವಲಿಂಗವೇ, ಸ್ಥಾವರ ಲಿಂಗ. ಅವಕ್ಕೆ ಮುಗಿಲೇ ಅಭ್ಯಂಗ ಮಾಡುತ್ತೆ. ಮಳೆಗಾಲ ಬಂದಾಗ ಹೇಗೆ ಮುಗಿಲು ಅಭಿಷೇಕ ಮಾಡುತ್ತೆ ಅಂತಂದರೆ, ಆ ಅಭಿಷೇಕದಲ್ಲಿ ಶಿವ ಆನಂದವಾಗಿರ್ತಾನೆ ಎನ್ನುವ ಅದ್ಭುತವಾದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂಥವರು ದ ರಾ ಬೇಂದ್ರೆಯವರು. ಈ ದೃಷ್ಟಿಯಿಂದ ನೋಡುವಾಗ ಪ್ರತಿ ಕಣಕಣದಲ್ಲೂ ಆ ಭಗವಂತನನ್ನು ಆರಾಧಿಸುವ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆ ಇದೆ. 600 ವರ್ಷಗಳಿಂದ ಇಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ನಾವು ಮಾತನಾಡ್ತೀವಿ. ನಮ್ಗದು ಭಾಳ ವಿಶೇಷ ಅನ್ಸೋದಿಲ್ಲ. 600 ವರ್ಷದಿಂದ ಈ ದೇವಸ್ಥಾನ ಇದೆ ಅಂತಂದರೆ 30 ವರ್ಷಕ್ಕೆ ಒಂದು ಪೀಳಿಗೆ ಅಂತ ನಾವು ಅಂದುಕೊಂಡ್ರು ಹೆಚ್ಚು ಕಡಿಮೆ 20 ಪೀಳಿಗೆಗಳ ಜನ ಈ ಶಿವನಿಗೆ ಅಭಿಷೇಕ ಮಾಡಿಕೊಂಡೇ ಬಂದಿದ್ದಾರೆ. ನಮಗಿಂತ ಹಿಂದಿನ 20 ಪೀಳಿಗೆಗಳ ಜನ ಈ ಮಂದಿರದೊಂದಿಗೆ ಒಂದಾಗಿದ್ದಾರೆ ಅನ್ನೋದೇ ಜಗತ್ತಿನ ಅನೇಕ ಜನರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ನಿಮಗೆ ಆಶ್ಚರ್ಯ ಅನ್ಸತ್ತೆ ನಾನು ಹೇಳಿದರೆ. ಅಮೇರಿಕಾದ ಇತಿಹಾಸ 400-500 ವರ್ಷಗಳಿಗಿಂತ ಹೆಚ್ಚಿಲ್ಲ. ನಮ್ಮ ಮಹಾಲಿಂಗೇಶ್ವರ ಮಂದಿರದ ಇತಿಹಾಸವೇ ಅದಕ್ಕಿಂತ ದೊಡ್ಡದ್ದು.
ಎಷ್ಟು ವೈಶಿಷ್ಟ್ಯಪೂರ್ಣವಾದ್ದು ಅಂತಂದರೆ, ನಾನು ಇಂಗ್ಲೆಂಡಿಗೆ ಹೋಗಿದ್ದಾಗ ಇಂಗ್ಲೆಂಡ್ನಲ್ಲಿ ತುಂಬ ಮಹತ್ವದ, ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರು. ನಾನು ಎಲ್ಲ ಹುಡುಕಾಡಿ ಇಲ್ಲಿ ಬ್ಲೂ ಪ್ಲೇಕ್ ಅಂತ ಹಾಕ್ತಾರಲ್ಲ, ಕೆಲವು ಬ್ಲೂ ಪ್ಲೇಕ್ಗಳನ್ನು ನೋಡಬೇಕು ಅಂತ. ಬ್ಲೂ ಪ್ಲೇಕ್ ಅಂತಂದರೆ ಏನಂದರೆ, ಯಾವುದಾದ್ರೂ ಒಂದು ಕ್ಷೇತ್ರ 100-150 ವರ್ಷಗಳ ಹಿಂದೆ ಅಲ್ಲಿ ಯಾವುದಾದ್ರೂ ಮಹಾಪುರುಷರು ಬಂದು ಹೋಗಿದ್ರೆ, ಅವ್ರು ಇದ್ದು ಹೋಗಿದ್ರೆ, ಅವ್ರೇನೋ ಮಾತಾಡಿ ಹೋಗಿದ್ರೆ, ಅಲ್ಲಿ ಅವುಗಳನ್ನು ಗುರುತಿಸಿ ಒಂದು ಬ್ಲೂ ಪ್ಲೇಕ್ ಹಾಕ್ತಾರೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ಬಂದು ಒಂದು ಭಾಷಣ ಮಾಡಿದ್ರು, ಇಲ್ಲಿ ಸೋದರಿ ನಿವೇದಿತಾ ಇದ್ದೋಗಿದ್ಲು, ಇಲ್ಲಿ ಇಂಥ ಮಹಾತ್ಮರು ಇಂಥ ವ್ಯಕ್ತಿಗಳು ಬಂದಿದ್ರು ಅನ್ನೋದನ್ನು ಹಾಕ್ತಾರೆ. ಅದನ್ನು ಬ್ಲೂ ಪ್ಲೇಕ್ ಅಂತ. ನನ್ನನ್ನು ಕರ್ಕೊಂಡು ಹೋದ ಕನ್ನಡಿಗರು ಕೇಳಿದರು, ನೋಡಿ ಸರ್, ನಮ್ಮ ಭಾರತದಲ್ಲಿ ಹಿಂಗಿಲ್ಲ, ನಮ್ಮ ಭಾರತದಲ್ಲೂ ನಾವು 100-150 ವರ್ಷಗಳದೆಲ್ಲ ಗುರುತಿಸಿ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಅಂದೆ ಅವನಿಗೆ, ಹುಚ್ಚ, ಭಾರತದಲ್ಲಿ ಏನಾದರೂ 150 ವರ್ಷಗಳದ್ದಕ್ಕೆಲ್ಲ ನಾವೊಂದು ಫಲಕ ಹಾಕಿ ಇಲ್ಲಿ ಇಂಥದ್ದಾಗಿತ್ತು ಅಂತ ಬರೆದ್ರೆ ನಡಿಲಿಕ್ಕೆ ಜಾಗ ಇರಲಿಕ್ಕಿಲ್ಲ ಭಾರತದಲ್ಲಿ ಅಂತ. ನಮ್ಮ ಇತಿಹಾಸ 150-200 ವರ್ಷಗಳದ್ದಲ್ಲ. ನಮ್ಮ ಇತಿಹಾಸ ಅತ್ಯಂತ ಆಳಕ್ಕೆ ಹೋಗಬಲ್ಲಂಥದ್ದು. ಬಹುಶಃ ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ ನಾಗರಿಕತೆಗಳಲ್ಲಿ ನಮ್ಮ ಜೊತೆಯಲ್ಲಿ ಉಳಿದಂಥವ್ರು ಯಾರೂ ಇಲ್ಲವೇ ಇಲ್ಲ. ನಾನಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಜೊತೆಯಲ್ಲಿ ಯಾರೂ ಇರಲೇ ಇಲ್ಲ ಅನ್ನುವವರೆಗೂ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ, ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ನಮ್ಮದ್ದೇ ಅಂತ. ಅಷ್ಟು ಆಳ ನಮ್ಮದ್ದು. ಎಷ್ಟು ಆಳ ಅಂತಂದರೆ, ಇದು ಕಲಿಯುಗಾಬ್ದ 5127ನೇ ವರ್ಷ. ಕಲಿಯುಗಾಬ್ದ 5127 ಅಂತಂದ್ರೆ ಕಲಿಯುಗ ಶುರುವಾಗಿ 5127 ಅಂತ ಒಂದು ಅಂದಾಜು ಇಟ್ಕೋಬಹುದು ನೀವು. 5100 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ಮುಗಿದಿತ್ತು, ಕೃಷ್ಣ ಓಡಾಡ್ತಾ ಇದ್ದ. ಮಿನಿಮಮ್ ಟೈಮ್ ಹೇಳ್ತಿರೋದು ನಾನು. 8000 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ರಾಮ ಓಡಾಡ್ತಾ ಇದ್ದ. ಒಂದು ಅಂದಾಜಿನ ಪ್ರಕಾರ ಸರಸ್ವತಿ ನದಿಯ ಆ ತೀರವನ್ನು ಗಮನಿಸಿ ನೋಡಿದರೆ ಹೆಚ್ಚು ಕಡಿಮೆ 9,500-10,000 ವರ್ಷಗಳ ಹಿಂದೆ ಸರಸ್ವತಿ ನದಿ ಹರಿತಾ ಇತ್ತು. ಅದರ ಆವರಣದಲ್ಲಿ ಋಷಿ ಮುನಿಗಳು ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಅವರು ಸೂರ್ಯನನ್ನು ಸ್ತುತಿಸ್ತಾ ಇದ್ರು. ಅದೇ ಸರಸ್ವತಿ ಬಯಲಿನಲ್ಲಿ ಋಗ್ವೇದದ ಮೊದಲ ಮಂತ್ರ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ ಎನ್ನುವಂಥ ಮಂತ್ರ ಹುಟ್ಟಿತು 10,000 ವರ್ಷಗಳ ಹಿಂದೆ. 10,000 ವರ್ಷಗಳ ಹಿಂದೆ ಜಗತ್ತಿನ್ನೂ ಕಣ್ಬಿಟ್ಟಿರಲಿಲ್ಲ. ನಾನು ತುಂಬ ಬಾರಿ ತಮಾಷೆ ಮಾಡ್ತೀನಿ. ನಾನು ತಮಾಷೆ ಮಾಡೋದೇನು, ಸ್ವಾಮಿ ವಿವೇಕಾನಂದರೇ ತಮಾಷೆ ಮಾಡಿಬಿಟ್ರು. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಬುದ್ಧನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದರು. ಈ ಅಮೆರಿಕಕ್ಕೆ ಯುರೋಪಿನವರಿಗೆ ಸ್ವಲ್ಪ ದಿಮಾಕ್ ಜಾಸ್ತಿ, ನಾವು ಹೇಳದಂತೆ ಜಗತ್ ಕೇಳಬೇಕು ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಒಂದು ಸಣ್ಣ ಇರಾನ್ ಕೂಡ ನಿಮ್ಮ ದಿಮಾಕನ್ನು ಮುರಿಯಬಲ್ಲದು ಅಂತ. ಸಣ್ಣ ಇರಾನ್, ಅದು ಯಾವುದಕ್ಕೂ ಲೆಕ್ಕಕ್ಕಿಲ್ಲದ ಇರಾನು ಅಮೆರಿಕಾದ ದಿಮಾಕನ್ನು ಹೆಂಗೆ ಮುರಿದಿದೆ ಅಂತಂದ್ರೆ, ಇವತ್ತು ಅಮೆರಿಕ ತನ್ನನ್ನು ತಾನು ಮುಟ್ಟಿ ನೋಡಿಕೊಳ್ಬೇಕಾಗಿರುವಂಥ ಸ್ಥಿತಿ ಬಂದಿದೆ, ಬೇರೆ ಪ್ರಶ್ನೆ. ಆದರೆ ಅವ್ರಿಗೊಂದು ದಿಮಾಕಿದೆ, ನಾವು ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠರು ಅಂತ. ವಿವೇಕಾನಂದರು ಅಮೆರಿಕ ಯುರೋಪ್ಗಳಲ್ಲಿ ತಿರುಗಾಡ್ತಾ ಬುದ್ಧನ ಬಗ್ಗೆ ಮಾತನಾಡ್ತಿರುವಾಗ ಅಲ್ಲಿನ ಬುದ್ಧಿವಂತರು ಎದ್ದು ನಿಂತು ಕೇಳ್ತಿದ್ರಂತೆ, ನಿಮ್ಮ ಬುದ್ಧ ಭಾರತದಲ್ಲಿ ಇಷ್ಟೆಲ್ಲ ತಿರುಗಾಡಿದ್ನಲ್ಲ, ಇಂಗ್ಲೆಂಡಿಗೆ ಬರಲೇ ಇಲ್ವಲ್ಲ, ಯಾಕೆ? ಇಷ್ಟು ಬುದ್ಧಿವಂತರು ನಾವು ಇಲ್ಲಿದ್ದೀವಿ, ಈಗ ಇಲ್ಲಿ ಯಾಕೆ ಬರಲಿಲ್ಲ ಅಂದಾಗ ವಿವೇಕಾನಂದರು ಏನು ಹೇಳಿದರಂತೆ ಗೊತ್ತಾ? ನಮ್ಮ ಬುದ್ಧ ಭಾರತದಲ್ಲಿ ತಿರುಗಾಡ್ತಾ ಇದ್ದಾಗ ನಿಮ್ಮ ಇಂಗ್ಲೆಂಡಿನ ಜನ ಮರದ ಮೇಲೆ ಮಂಗಗಳಾಗಿ ಕೂತಿದ್ರು. ಬುದ್ಧನ ಸಿಲೆಬಸ್ ಇದ್ದಿದ್ದು ಮನುಷ್ಯರಿಗೆ ಹೊರತು ಮಂಗಗಳಿಗಲ್ಲ, ಹಿಂಗಾಗಿ ಈ ನಾಡಿಗೆ ಬರಲಿಲ್ಲ ಅವನು ಅಂತ. ಇದು ವಿವೇಕಾನಂದರ ಮಾತು. ವಿವೇಕಾನಂದರ ಶೈಲಿ ಸ್ವಲ್ಪ ಭಿನ್ನ, ಆದರೆ ಅವ್ರು ಹೇಳಿದ ಮಾತು ಹೀಗಿತ್ತು ಅಂತ. ಭಾರತೀಯ ಪರಂಪರೆ ಅಷ್ಟು ಆಳಕ್ಕೆ ಹೋಗುವಂಥದ್ದು. ಈ ಆಳವಾಗಿರುವಂಥ ಭಾರತೀಯ ಪರಂಪರೆಯಲ್ಲಿ ನೀವು ಎಷ್ಟು ಆಳಕ್ಕೆ ಹೋಗ್ತಿರೋ ಅಲ್ಲೆಲ್ಲ ಹುಡುಕಿದರೆ ಸಿಗಬಹುದಾಗಿರೋನು ಶಿವನೇ. ಶಿವ ಮತ್ತು ಶಿವಲಿಂಗ ಒಂಥರ ಅಪರೂಪದ ಸಂಬಂಧ ಇರುವಂಥ ದೇವರು. ನಾವು ಗುರುವಿನ ಸ್ತೋತ್ರ ಹೇಳುವಾಗ ಹೇಳ್ತೀವಲ್ಲ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರವಾಗಿರುವಂಥ ಆ ಪರಿಪೂರ್ಣವಾಗಿರುವಂಥ ಪರಮಾತ್ಮನನ್ನ, ಪರಬ್ರಹ್ಮನನ್ನ ನಮಗೆ ಅರಿಯುವಂತೆ ಮಾಡಬಲ್ಲಂಥ ಆ ಗುರುವಿಗೆ ನಮಸ್ಕಾರ ಅಂತ. ಅಖಂಡ ಮಂಡಲಾಕಾರ ಅಂದ್ರೆ ಯಾವುದು? ಈಗ ನಾವು ಶಿವಲಿಂಗದ ಸ್ವರೂಪ ಏನು ನೋಡ್ತೀವೋ ಅದೇ. ಈ ಸ್ವರೂಪದ ಆ ದರ್ಶನವನ್ನ, ಪರಬ್ರಹ್ಮನ ದರ್ಶನವನ್ನ ನಮಗೆ ಮಾಡಿಸಬಲ್ಲ ಗುರುವಿಗೆ ನಮಸ್ಕಾರ ಅಂತಂದ್ರೆ, ಈ ಭಾರತೀಯ ಪರಂಪರೆಯಲ್ಲಿ ಆ ಶಿವಲಿಂಗಕ್ಕೆ ಇರಬಹುದಾಗಿರುವಂಥ ಮಹತ್ವ ಇದೆಯಲ್ಲ, ಅತ್ಯಂತ ವಿಶಿಷ್ಟವಾದ್ದೇ. ಆದರೆ ಅನೇಕರು ಇತ್ತೀಚಿನ ಜನ್ಸಿಗಳು ಪ್ರಶ್ನೆ ಕೇಳ್ತಾರೆ, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ. ಇವತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಇರೋದ್ರಿಂದಲೇ ಹೇಳೋದು ನಾನು. ದೇವರು ಎಲ್ಲೆಡೆ ಇದ್ದಾನೆ ಅಂದ ಮೇಲೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ. ಒಬ್ಬರು ಹಿರಿಯರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ರು, ಎಲ್ಲ ಕಡೆ ಗಾಳಿ ಇದ್ರೂ ಬೇಸಿಗೆಯಲ್ಲಿ ಫ್ಯಾನೇ ಯಾಕೆ ಬೇಕು?
ಸ್ವಲ್ಪ ಗಾಳಿ ಜಾಸ್ತಿ ಬರುತ್ತೆ ಫ್ಯಾನಿನ ಕೆಳಗೆ ಕೂತ್ರೆ ಅಂತ, ಇನ್ನೇನಿಲ್ಲ, ಗಾಳಿ ಇಲ್ಲೆಲ್ಲ ಇದೆ. ಆದರೆ ಫ್ಯಾನ್ ಯಾಕೆ ಬೇಕಾಗುತ್ತೆ ಅಂದರೆ ಈ ಕಾರಣಕ್ಕೆ. ಹಾಗಾಗಿ ಭಗವಂತ ಎಲ್ಲೆಡೆ ಇದ್ರೂ ದೇವಸ್ಥಾನದಲ್ಲಿ ಅವನ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅಲ್ಲಿರುವ ಭಾವದಿಂದ ಅಲ್ಲಿಗೆ ಬರುವಂತ ಜನ ಜಾಸ್ತಿ ಇರ್ತಾರೆ. ಹೀಗಾಗಿ ಶ್ರದ್ಧೆಯ ಕೇಂದ್ರ ಅದು. ಭಾರತೀಯ ಪರಂಪರೆ ಅಷ್ಟೂ ಈ ದೇವಸ್ಥಾನದ ಸುತ್ತಲೇ ಬೆಳೆದಿತ್ತು. ಅದು ಬಹಳ ವಿಶೇಷವಾದ್ದು. ಆದರೆ ಗೊತ್ತಿರಲಿ, ಈ ದೇವಸ್ಥಾನದ ಪರಂಪರೆಯಲ್ಲಿ ದೇವಸ್ಥಾನಗಳಿಗೆ ಎತ್ತರೆತ್ತರದ ಗೋಡೆಗಳನ್ನು ಹಾಕಿದ್ದು ಮಾತ್ರ ನಮ್ಮ ಪರಂಪರೆಯ ಸಹಜವಾಗಿರುವಂಥ ಭಾವ ಅಲ್ಲ, ಆಕ್ರಮಣದ ಕಾರಣಕ್ಕೆ ಉಂಟಾಗಿತ್ತು. ಈ ದೇವಸ್ಥಾನಗಳು ಹೇಗಿದ್ದು ಗೊತ್ತೇನು? ದೇವಸ್ಥಾನ ಅಂತಂದ್ರೆ ಬರೀ ದೇವರ ಪೂಜೆ ಮಾಡುವ ಪುರೋಹಿತರು ಮತ್ತು 4 ಜನ ಭಕ್ತರಿದ್ರೆ ಅದು ದೇವಸ್ಥಾನ ಆಗೋದಿಲ್ಲ. ಅದು ಸುಮ್ಮನೆ ಒಂದು ದೇವರ ಪೂಜೆ ಮಾಡುವ, ನನ್ನ ಮನೆಯ ದೇವರ ಕೋಣೆಯಲ್ಲಿ ಮಾಡೋದನ್ನ ನಾನು ಸ್ವಲ್ಪ ದೊಡ್ಡ ಜಾಗದಲ್ಲಿ ಮಾಡಿದ್ರೆ ಹಂಗ ಅನಿಸ್ಕೊಳತ್ತೆ. ಆದರೆ ದೇವಸ್ಥಾನದ ವಾಸ್ತವ ಸಂಗತಿ ಏನು ಗೊತ್ತಾ? ದೇವಸ್ಥಾನ ಅದು ಸಂಸ್ಕಾರ ದಾನ ಮಾಡುವಂತ ಕೇಂದ್ರವಾಗಬೇಕು. ತಂದೆ ತಾಯಂದ್ರು ತಮ್ಮ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರುವಂತಾಗಬೇಕು. ಅವ್ರು ಕರ್ಕೊಂಡು ಬಂದು ದೇವಸ್ಥಾನಕ್ಕೆ ಮಗು ಪ್ರದಕ್ಷಿಣೆ ಹಾಕೋದು ಹಿಂಗೆ ಅಂತ ತೋರಿಸಿಕೊಡುವಂತಾಗಬೇಕು. ಆ ಮಗುವನ್ನ ಕೈ ಹಿಡ್ಕೊಂಡು ನಮಸ್ಕಾರ ಮಾಡೋದು ಹೀಗೆ ಕಣೋ ಅಂತ ಹೇಳಬೇಕು. ದೇವಸ್ಥಾನದಲ್ಲಿ ನಮಸ್ಕಾರ ಮಾಡುವಾಗ ಅಲ್ಲಿನ ಪುರೋಹಿತರಿಗೂ ಒಂದು ನಮಸ್ಕಾರ ಮಾಡಿ ತೋರಿಸ್ಬೇಕು, ನಮಸ್ಕಾರ ಮಾಡುವಾಗ ಹೀಗಿರಬೇಕು ಅಂತ. ದೇವಸ್ಥಾನದಲ್ಲಿ ಒಂದು ಪ್ರದಕ್ಷಿಣೆ ಹಾಕಿದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಗುವಿಗೆ ಹೇಳಬೇಕು, ಒಂದು ಸ್ವಲ್ಪ ಸಮಾಧಾನ ಚಿತ್ತನಾಗಿ ಕೂತ್ಕೋ, ಟೀಚರ್ ಏನೇ ಬೈದಿರಲಿ, ಮನೇಲಿ ನಾನು ಏನೇ ಬೈದಿರಲಿ, ಎಲ್ಲವನ್ನೂ ದೇವಸ್ಥಾನದ ಹೊಸಲಿನ ಆಚೆಗಿಟ್ಟು ಇಲ್ಲಿ ಸಮಾಧಾನ ಚಿತ್ತನಾಗಿ ಭಗವಂತನೊಂದಿಗೆ ಅನುಸಂಧಾನ ಮಾಡುವಂಥವನಾಗುವಂತ ಹೇಳಿಕೊಡಲಿಕ್ಕೆ ನಮಗಿರುವಂಥ ಪರ್ಫೆಕ್ಟ್ ಜಾಗ ದೇವಸ್ಥಾನ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಆಗದೇ ಇಲ್ಲ. ಇವತ್ತು ಬರದೇ ಇಲ್ಲ ಮಕ್ಕಳು. ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಪುರುಸೊತ್ತಿಲ್ಲ. ಮತ್ತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ, ಕೈಯಲ್ಲಿ ಒಂದು ಮೊಬೈಲ್ನ ಕೊಟ್ಟು ರೂಢಿ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗುವಾಗ ತಾಯಂದ್ರನ್ನ ನೋಡ್ತೀನಿ ನಾನು. ತಾಯಿ ದೇವಸ್ಥಾನದ ಒಳಗೆ ಹೋಗಬೇಕು, ಮಗ ಬರಲ್ಲ ಅಂತ ಹೇಳ್ತಿರ್ತಾನೆ, ಗಲಾಟೆ ಮಾಡ್ತಿರ್ತಾನೆ. ಏನು ಮಾಡ್ತಾಳೆ ಗೊತ್ತಾ? ತನ್ನ ಕೈಯಲ್ಲಿರೋ ಮೊಬೈಲ್ನ ಅವನ ಕೈಯಲ್ಲಿ ಕೊಟ್ಟು, ನೀನು ಇಲ್ಲೇ ಕೂತ್ಕೋ, ನಾನು ಹೋಗಿ ಬರ್ತೀನಿ ಅಂತ ಒಳಗೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಸುತ್ತು ಮುಗಿಸಿ ಓಡಿ ಬರೋವರೆಗೂ ಮಗ ಆಟ ಆಡ್ತಾ ಕೂತಿರ್ತಾನೆ ಮೊಬೈಲ್ನಲ್ಲಿ. ಅವನ ಸಂಸ್ಕಾರ ದೇವಸ್ಥಾನದ ನಂತರ ಸಿಗೋದು ಇಷ್ಟೇ. ದೇವಸ್ಥಾನದ ಮೂಲ ಉದ್ದೇಶ ಸತ್ತೋಗಿದಲ್ಲಿ. ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಹೇಗಾಗಿವೆ ಅಂತಂದ್ರೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಂದೆ ತಾಯಂದಿರು ಬರ್ತಾರೆ. ನಾನು ಎಲ್ಲ ಭಾಗಗಳಲ್ಲೂ ನೋಡಿದ್ದೀನಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಹಿರಿಯರು, ವಿಶೇಷವಾಗಿ ತಂದೆ ತಾಯಂದಿರು ಬರ್ತಾರೆ. ಮಕ್ಕಳ ಕಾಲಘಟ್ಟದವರು ಯಾರೂ ಇಲ್ಲ. ಈಗಿನ ಮಕ್ಕಳ ಕಾಲಘಟ್ಟದವ್ರು ಹೇಗಾಗಿದ್ದಾರೆ ಅಂತಂದ್ರೆ, ಚಾಟ್ GPT ಬಂದಿದೆ, ಗ್ರಾಕ್ ಬಂದಿದೆ. ಏನಾದರೂ ಕೇಳಬೇಕು ಅಂತಿದ್ರೆ ಅಲ್ಲಿ ಕೇಳೋದು, ಅದು ತನಗೇನು ಫೀಡ್ ಮಾಡಿದ್ದಾರೋ ಅಷ್ಟನ್ನು ಮಾತ್ರ ಉತ್ತರ ಕೊಡುವಂತ ಸಾಮರ್ಥ್ಯ ಇರುವಂತ ಆ ಚಾಟ್ GPTಗಳು ಏನು ಕೊಡ್ತವೆ ಗೊತ್ತಾ? ಈ ಭಾರತೀಯ ಸಂಸ್ಕೃತಿಯ ಕುರಿತಂತೆ ಕೊಡಬೇಕಾಗಿರುವಂತ ಶ್ರೇಷ್ಠ ಸಂಗತಿಯನ್ನು ಹೇಳೋದಿಲ್ಲ. ನಾನೊಂದು ಅಪರೂಪದ ಘಟನೆ ಹೇಳ್ತೀನಿ ನಿಮಗೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಯಜ್ಞ, ದುರ್ಗಾ ಹೋಮ ಮಾಡಬೇಕು ಅಂತ, ಚಂಡಿ ಪಾರಾಯಣ ಮುಗಿಸಿ ಚಂಡಿ ಹೋಮ ಮಾಡಬೇಕು ಅಂತ ಒಬ್ಬರು ಹಿರಿಯರು ಬಂದರು. ನಾಳೆ ಚಂಡಿ ಹೋಮ, ನೀ ಬರ್ತೀಯಾ ಅಂತ ಕೇಳಿದ್ರು. ನಾನಂದ್ರೆ ಹೌದು, ನನಗೆ ರೂಢಿ ಇದೆ ಚಂಡಿ ಹೋಮಕ್ಕೆ ಕೂತ್ಕೊಂಡು, ನಾನು ಬರ್ತೀನಿ ಅಂತ. ಅವರಂದ್ರು, ನನ್ನ ಇಬ್ಬರು ಮೊಮ್ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಒಬ್ಳು 2nd PUC, ಮತ್ತೊಬ್ಬ 1st PUC 10th ಓದ್ತಾ ಇದ್ದಾನೆ. ಸ್ವಲ್ಪ ಇದನ್ನೆಲ್ಲ ವಿರೋಧಿಸ್ತಾರೆ. 2nd PUC ಹುಡುಗರು, ಡಿಗ್ರಿ ಓದ್ತಿರೋರಲ್ಲ, ಸ್ವಲ್ಪ ವಿರೋಧಿಸ್ತಾರೆ. ನೀನು ಸ್ವಲ್ಪ ಸಮಾಧಾನ ಹೇಳ್ತೀಯ ಅವ್ರಿಗೆ, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂತ. ನಾನಂದೆ ಕರ್ಕೊಂಡು ಬನ್ನಿ ಅಂತ. ನಾನು ದೇವ್ರನ್ನ ಕೇಳ್ಕೊಂಡೆ, ಉತ್ತರ ಕೊಡುವಷ್ಟು ತಾಕತ್ತು ಕೊಡಪ್ಪ, ಏನು ಮಾಡೋದು ಅಂತ. ಅವ್ರು ಬಂದರು. ಬಂದು ಕೂತ್ಕೊಂಡು ನನಗೇನು ಕೇಳಿದ್ರು ಗೊತ್ತಾ? ಅವ್ರು ಕೇಳಿದ್ರು, ಹೋಮ ಎಲ್ಲ ವೇಸ್ಟ್ ಅಲ್ವಾ, ಇಷ್ಟು ಕಟ್ಟಿಗೆ ಸುಡ್ತೀವಿ, ಇದಕ್ಕಿಷ್ಟು ತುಪ್ಪ ಸುರಿತೀವಿ, ಇಷ್ಟು ಹಣ್ಣು ಹಾಕ್ತೀವಿ, ಇಷ್ಟು ಕಾಯಿ ಹಾಕ್ತೀವಿ, ಎಲ್ಲ ವೇಸ್ಟ್ ಅಲ್ವಾ ಅಂತ. ನಾನು ಸುಮ್ಮನೆ ಅವರನ್ನು ಪ್ರಶ್ನಿಸ್ಲಿಕ್ಕೆ, ಅವ್ರನ್ನ ಪರೀಕ್ಷೆ ಮಾಡೋಣ ಅಂತ ಕೇಳಿದೆ. ಏನು ಹೇಳಿದೆ ಅಂತಂದರೆ, ಇದರಿಂದ ಏಳುವಂಥ ಹೊಗೆ ಓಝೋನ್ ಪದರವನ್ನು ಮುಚ್ಚುತ್ತೆ ಅನ್ನೋದು ಗೊತ್ತಾ ನಿನಗೆ ಅಂತ ಹೇಳಿದೆ ಸುಮ್ಮನೆ. ಅವನ ತಕ್ಷಣ ಏನು ಹೇಳಿದ ಗೊತ್ತಾ ಹುಡುಗ? ಅಯ್ಯೋ ಹೌದಾ, ಇಷ್ಟು ಸೈಂಟಿಫಿಕ್ಕಾ, ಹಾಗಿದ್ದರೆ ಗ್ರೇಟು. ನಾನಂದರೆ ಹುಚ್ಚ, ನಾನು ಯಾವುದೋ ಒಂದು ಸೈನ್ಸಿನ ಘಟನೆಯನ್ನು ಹೇಳಿದ್ರೆ ಚಾಟ್ GPT ಥರ ನೀನು ಅದನ್ನು ಒಪ್ಕೊಂಡು ಕೂತಿದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಓಝೋನ್ ಪದರ ಮುಚ್ಚುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಮ ಅಲ್ಲ, ನನ್ನ ಹೃದಯದೊಳಗೆ ಓಪನ್ ಆಗಿರುವಂಥ ಒಂದು ರಂಧ್ರವನ್ನ, ನನ್ನ ಹೃದಯದೊಳಗೆ ಕೊರೆದುಕೊಂಡಿದ್ದೀನೆಲ್ಲ ಒಂದು ವೈಜ್ಞಾನಿಕತೆಯ ರಂಧ್ರವನ್ನ, ಅದನ್ನು ಮುಚ್ಚಿ ನನ್ನ ಹೃದಯದೊಳಗೆ ಭಾವನೆಯನ್ನ ಜಾಗೃತಗೊಳಿಸುತ್ತೆ ಹೋಮ. ಅದಕ್ಕೋಸ್ಕರ ನಡೆಸೋದು, ಬಾ ಕೂತ್ಕೋ ಅಂತ ಅವನಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬಂತು. ದೇವರು ಅಂದರೆ ಏನು, ದೇವರು ಹೇಗೆ ನನಗೆ ರಕ್ಷಣೆಯನ್ನು ಕೊಡ್ತಾನೆ, ಎಲ್ಲವನ್ನೂ ಕಳ್ಕೊಂಡಾಗ ನಾನು ಯಾರೆದುರಿಗೆ ಮಾತನಾಡಬಲ್ಲೆ ಅಂತ. ನಾನು ಬಹಳ ಬಾರಿ ನೆನಪಿಸ್ಕೊಳ್ಳುವಂಥ ಒಂದು ಘಟನೆ ಇದೆ. ಆಸ್ತಿಕರು ಸಿಕ್ಕಾಗೆಲ್ಲ ಹೇಳಿಯೇ ಹೇಳ್ತೇನೆ ನಾನು.
ಈ ಚಿತ್ರದುರ್ಗದ ಬಳಿ ಒಂದು ಅಣೆಕಟ್ಟಿದೆ. ಅಣೆಕಟ್ಟನ್ನು ತೋರಿಸ್ಬೇಕು ಅಂತ ನಂಗೆ ಕರ್ಕೊಂಡು ಹೋದ್ರು. ಆ ಅಣೆಕಟ್ಟಿನ ಬುಡದಲ್ಲಿ ಒಂದು ದೇವಸ್ಥಾನ. ವಾಸ್ತವವಾಗಿ ಬಂದವರೆಲ್ಲ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಅಣೆಕಟ್ಟು ನೋಡ್ಲಿಕ್ಕೆ ಹೋಗ್ತಾರೆ. ಆ ಅಣೆಕಟ್ಟಿನ ವೈಶಿಷ್ಟ್ಯ ಅಂದರೆ ಅದರ ಮೇಲೆ ನಿಂತ್ಕೊಂಡ್ರೆ ನೀರು ಹೇಗೆ ನಿಂತಿದೆಯಲ್ಲ ಅದು ದಕ್ಷಿಣ ಭಾರತದಂತೆ ಕಾಣುತ್ತೆ. ಅದನ್ನು ನೋಡ್ಲಿಕ್ಕೋಸ್ಕರ ಜನ ಅಲ್ಲಿಗೆ ಹೋಗ್ತಾರೆ. ನಾನು ಅಲ್ಲಿಗೆ ಹೋಗಬೇಕು ಅಂತ ಹೊರಟೆ, ದಾರಿಯಲ್ಲಿ ಆ ದೇವಸ್ಥಾನದಲ್ಲಿ ಕೂತಿದ್ದಷ್ಟೇ. ಕೂತಾಗ ಅಲ್ಲೊಂದು ಚರ್ಚೆ ನಡೀತಾ ಇತ್ತು. ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಕೂತಿದ್ದಾರೆ, ಪಕ್ಕದಲ್ಲಿ ಪೂಜಾರಿಗಳು. ಆ ದೇವರು ಏನಂತಂದ್ರೆ ನೀವು ಪ್ರಶ್ನೆ ಕೇಳಿದರೆ ಉತ್ತರ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಈ ಥರದ್ದು ಬಹಳ ಮಂದಿರಗಳು ನಮ್ಮಲ್ಲಿವೆ. ಈ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಅಂತ ಅವರಲ್ಲಿ ಕೂತು ಕೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕೇಳಿದ ಅವನು ಅಂತಂದರೆ, ತಂದೆ ಕೇಳ್ತಾನೆ, ನನ್ನ ಮಗಳ ಮದುವೆ ಇದೆ, ಈ ಮಗಳ ಮದುವೆ ನಾನು ಇಂಥ ಹುಡುಗನ ಜೊತೆ ಜೋಡಿಸಿದ್ದೀನಿ, ನೀನು ಪ್ರಸಾದ ಕೊಡು ಅಂತ. ನಂಗೆ ಕ್ಯೂರಿಯಾಸಿಟಿ ಇದು. ನಾನು ಕೂತು ನೋಡ್ತಿದ್ದೀನಿ ಪ್ರಸಾದ ಕೊಡುತ್ತಾ ಅಂತ. ಎಷ್ಟೊತ್ತಾದರೂ ಕೊಡಲಿಲ್ಲ ಪ್ರಸಾದ. ಪ್ರಸಾದ ಕೊಡಲಿಲ್ಲ ಅಂತಂದಾಗ ಬೇಡ ಅಂತ ಅರ್ಥ. ಮದುವೆ ಬೇಡ, ಈ ಮದುವೆ ಮೂರಿ ಇಂತ. ಎದ್ದೋಗ್ಲಿಲ್ಲಲ್ಲ ಪುಣ್ಯಾತ್ಮ. ಅವನು ಕೂತು ಹೇಳ್ದ, ನೀನು ಪ್ರಸಾದ ಕೊಡೋವರೆಗೂ ಹೆಂಗೆ ಎದ್ದೋಗ್ಲಿ ನಾನು? ಮಗು ಬೇಕು ಅಂದಾಗ ನಿನ್ನ ಹತ್ರ ಬಂದಿದ್ದೀನಿ ನಾನು. ಈಗ ಮದುವೆ ಮಾಡ್ತಾ ಇದ್ದೀನಿ, ನೀನು ಪ್ರಸಾದ ಕೊಡು, ಬೇಕು ಅಥವಾ ಬೇಡ ಅಂತ ಹೇಳು ಅಂತ. ನಾನು ಏನಾಗುತ್ತೆ ನೋಡೋಣ ಅಂತ ಕೂತೆ. ಎಡಗಡೆ ಪ್ರಸಾದ ಬಿತ್ತು. ಎಡಗಡೆ ಪ್ರಸಾದ ಬಿದ್ದ ತಕ್ಷಣ ನಾನು ಅನ್ಕೊಂಡೆ ಈಗಲಾದರೂ ಎದ್ದೋಗ್ತಾನೆ ಅಂತ. ಎದ್ದೋಗ್ಲಿಲ್ಲ ರೀ ಪುಣ್ಯಾತ್ಮ. ಮತ್ತು ಕೂತ ಅಲ್ಲೇ ಕೂತು ಕೇಳ್ದ, ಎಡಗಡೆ ಪ್ರಸಾದ ಕೊಟ್ರೆ ಏನು ಮಗು ನನಗೆ ಸೇರಿದ್ದ? ಮಗು ನಿನಗೆ ಸೇರಿದ್ದು. ಈ ಗಂಡಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಸರಿ ಮಾಡಿ ಬಲಗಡೆ ಕೊಡು ಅಂತ ಅವನ ಆಗ್ರಹ ದೇವರಿಗೆ ಬಿಡ್ತಿಲ್ಲ ಅವನು. ಅವನಷ್ಟು ಕೂತು ಕೇಳುವಾಗ ನನಗೀಗ ಆಸಕ್ತಿ ಜಾಸ್ತಿ ಆಗೋಯ್ತು, ದೇವ್ರು ಏನು ಮಾಡ್ತಾನೆ ನೋಡೋಣ ಅಂತ. ನೀವು ನಂಬೋದಿಲ್ಲ, ಬಲಗಡೆ ಪ್ರಸಾದ ಬಿತ್ತು. ಬಲಗಡೆ ಪ್ರಸಾದ ಬಿದ್ದಾಗ ಗಂಡ ಹೆಂಡತಿ ಇಬ್ಬರು ಕಣ್ಣೀರು ಧಾರಾಕಾರವಾಗಿ ಸುರಿಸಿ ಏನಂದ್ರೆ ಗೊತ್ತಾ, ಆ ಗಂಡ ದೇವ್ರ ಜೊತೆಗೆ ಮಾತಾಡ್ತಾ ಹೇಳ್ತಾನೆ, ಮಗು ಕೇಳಲಿಕ್ಕೆ ಬಂದಾಗಲೂ ಹಿಂಗೆ ಮಾಡಿದ್ದೆ ನೀನು. ಎಡಗಡೆ ಪ್ರಸಾದ ಕೊಟ್ಟು ಆಮೇಲೆ ಬಲಗಡೆ ಕೊಟ್ಟಿದ್ದೆ. ನಂಗೆ ಗೊತ್ತಿತ್ತು ನೀನು ಈ ಬಲಗಡೆ ಆಮೇಲೆ ಕೊಟ್ಟು ಎಂಥ ಒಳ್ಳೆ ಮಗುನ ಕೊಟ್ಟಿದ್ದೀಯಾ, ಈಗಲೂ ಕೂಡ ಆಮೇಲೆ ಬಲಗಡೆ ಕೊಟ್ಟು ನನಗೆ ಒಳ್ಳೆ ಅಳಿಯನ್ನು ಕೊಡ್ತಾ ಇದೆಯಾ ಅಂತ ನಂಗೆ ವಿಶ್ವಾಸ ಇದೆ ನಿನ್ನ ಮೇಲೆ. ಏನೇ ತೊಂದರೆ ಇದ್ರೂ ನೀನೇ ಸರಿ ಮಾಡಿ ಇದನ್ನು ಕಾಪಾಡಬೇಕು ಅಂತ ಕಣ್ಣೀರು ಹಾಕಿ ಎದ್ದೋಗ್ಬೇಕಾದಾಗ ನನ್ನ ಹೃದಯ ಆರ್ದ್ರವಾಗಿ ಹೋಗಿತ್ತು ರೀ. ಇಷ್ಟು ಭಕ್ತಿ ಭಗವಂತನ ಎದುರಿಗೆ ನನಗಿಲ್ಲ. ನಾನು ಭಗವಂತನೊಂದಿಗೆ ಇಷ್ಟು ಅನುಸಂಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಯಾವ ಸಂಕುಲಕ್ಕೆ ಸೇರಿದವನೋ, ಯಾವ ಜಾತಿಗೆ ಸೇರಿದವನೋ, ಯಾವ ಕುಲದವನೋ ಏನೂ ಗೊತ್ತಿಲ್ಲ. ಆದರೆ ಭಗವಂತನೊಂದಿಗೆ ಎಷ್ಟು ಪ್ರೀತಿಯಿಂದ ಮಾತನಾಡಬಲ್ಲ ಅಂತಂದ್ರೆ ನನ್ನ ದೇವಸ್ಥಾನ ಇರೋದು ಅದಕ್ಕೆ. ಯಾರಾದರೂ ದೇವಸ್ಥಾನಗಳಿಗೆ ಹೋಗೋ ಅಗತ್ಯ ಇಲ್ಲ, ದೇವಸ್ಥಾನಗಳನ್ನು ನಾಶ ಮಾಡಿಬಿಡಿ, ದೇವಸ್ಥಾನಗಳು ಬೇಕಿಲ್ಲ ಅಂತಂದ್ರೆ ಅರ್ಥ ಏನಿ ಗೊತ್ತಾ? ಆ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನದ ಜಾಗದಲ್ಲಿ ಒಬ್ಬ ಮಾನಸಿಕ ತಜ್ಞರನ್ನ ಇಡಬೇಕು ಅಂತ. ನಮ್ಮ ದೇವಸ್ಥಾನಗಳು ನಮ್ಮ ಜನರೆಲ್ಲ ಇರಬಹುದಾಗಿರುವಂಥ ಈ ದೋಷಗಳನ್ನು ಎಷ್ಟು ಸುಂದರವಾಗಿ ಪರಿಹರಿಸಿಬಿಟ್ಟಿವೆ ಅಂತಂದರೆ ಆ ಕಾರಣಕ್ಕೆ ದೇವಸ್ಥಾನಗಳು ಅನ್ನದಾಸೋಹದ ಕೇಂದ್ರಗಳು. ನೀವು ಸರ್ಕಾರ ಏನಾದರೂ ಬಿಟ್ಟು ಅಕ್ಕಿ ಕೊಡ್ತೀನಿ ಅಂತ ಏನಾದರೂ ಹೇಳಿದರೆ ಎಲ್ಲರೂ ತಗೊಳ್ತಾರೆ. ಕಾರ್ನಲ್ಲಿ ಬಂದು 20 kg ಅಕ್ಕಿನ ತಗೊಂಡೋಗಿ ಒಂದು ಹೋಟೆಲಿಗೆ ಮಾರಿ ಹೋಗ್ತಾನೋ. ಆದರೆ ದೇವಸ್ಥಾನ ಪ್ರತಿನಿತ್ಯ ಊಟ ಕೊಡ್ತೀನಿ ಅಂತಂದರೆ ಕೈ ಚಾಚಿ ಎವ್ರಿಡೇ ಯಾರೂ ನಿಂತ್ಕೊಳ್ಳೋದಿಲ್ಲ ರೀ. ಅವ್ರ ಅಗತ್ಯವಿದ್ದಾಗ ಮಾತ್ರ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿಂದ ಯಾರಾದರೂ ಬಂದರೆ ಕರ್ಕೊಂಡು ಬಂದು ವಾಪಸ್ ಹೋಗ್ತಾರೆ. ದೇವಸ್ಥಾನದ ವೈಶಿಷ್ಟ್ಯ ಅದು. ದೇವಸ್ಥಾನ ಉಚಿತವಾಗಿ ಕೊಡ್ತೀನಿ ಅಂತಂದರೆ ಎಲ್ಲರೂ ಬಂದು ನಿಂತ್ಕೊಳ್ಳಲ್ಲ. ಯಾರಿಗೆ ಅಗತ್ಯವಿದೆಯೋ ಅವರು ಮಾತ್ರ ಬಂದು ನಿಲ್ತಾರೆ. ಇದು ದೇವಸ್ಥಾನದ ವೈಶಿಷ್ಟ್ಯ. ಮೂರನೇ, ದೇವಸ್ಥಾನ ನ್ಯಾಯದಾನ ಮಾಡುತ್ತೆ. ನಾನು ಈಗಲೂ ಅನೇಕ ದೇವಸ್ಥಾನಗಳಲ್ಲಿ ನೋಡ್ತೀನಿ, ಯಾರ್ಯಾರು ತಮ್ಮ ಜೊತೆ ಜಗಳ ಇರುತ್ತೋ ಅವರು ದೇವರ ಮೇಲೆ ಆಣೆ ಹಾಕ್ತಾರೆ, ಅಲ್ಲಿ ಬಂದು ನಿಂತ್ಕೊಳ್ತಾರೆ. ದೇವರು ಏನು ಹೇಳ್ತಾರೋ ಅದನ್ನು ಚಾಚೂ ತಪ್ಪದೆ ಪಾಲಿಸುವಂಥ ಒಂದು ಸುಂದರವಾಗಿರುವಂಥ ವ್ಯವಸ್ಥೆಯನ್ನು ದೇವಸ್ಥಾನ ರೂಪಿಸಿಕೊಡುತ್ತೆ. ದೇವಸ್ಥಾನ ಶಿಕ್ಷಣ ಕೊಡುತ್ತೆ. ಒಂದು ದೇವಸ್ಥಾನವನ್ನು ಕೇಂದ್ರವಾಗಿರಿಸಿಕೊಂಡು ಈ ಇಡೀ ದೇಶದ ಸಂಸ್ಕೃತಿಯನ್ನೇ ಬೆಳೆಸಿದ್ದೀವಿ ನಾವು. ನಿಮ್ಗೆ ಆಶ್ಚರ್ಯ ಎಲ್ರಿಗೂ ಗೊತ್ತಿರಬಹುದಾಗಿರುವಂಥ ಸಂಗತಿ, ಈ ದೇವಸ್ಥಾನವನ್ನು ಕೇಳಿದರೆ ಇದು ಎಷ್ಟು ದೊಡ್ಡ ದೇವಸ್ಥಾನ ಅಂತ ಕೇಳಿದರೆ ದೇವಸ್ಥಾನದ ವ್ಯಾಪ್ತಿ ದೊಡ್ಡದಲ್ಲ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗಗಳು ಇಷ್ಟು ಸೀಮೆಗಳಲ್ಲಿವೆ, ಇಷ್ಟು ದೂರದಲ್ಲಿ ಇದಕ್ಕೆಲ್ಲ ಇದೆ, ಇಷ್ಟು ಹಳ್ಳಿಯ ಜನ ಇದಕ್ಕೆ ನಡ್ಕೊಳ್ತಾರೆ, ಇಷ್ಟು ಜಾಗ ಇದಕ್ಕೆ ಬಿಡಲಾಗಿದೆ ಅಂತ ಪರಂಪರೆಯಿಂದ ಒಂದು ದೇವಸ್ಥಾನಕ್ಕೆ ಇಷ್ಟು ಜನರನ್ನು ಜೋಡಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಭಾರತದ ವೈಶಿಷ್ಟ್ಯ. ಇದು ಹಿಂದೂ ಧರ್ಮ ಕಂಡುಕೊಂಡಂಥ ಅಪರೂಪದ ವ್ಯವಸ್ಥೆ. ಆಕ್ರಮಣಕಾರಿಗಳಾಗಿ ಬಂದವರು ಇದನ್ನೇ ಗುರುತಿಸಿದ್ದು. ಎಲ್ಲಿವರೆಗೂ ದೇವಸ್ಥಾನಗಳು ನಾಶವಾಗೋದಿಲ್ವೋ, ಎಲ್ಲಿವರೆಗೂ ಮೂರ್ತಿಗಳನ್ನು ಸೆಂಟ್ರಾಗಿ ಇಟ್ಕೊಂಡು ಇವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ನಿಲ್ಲಿಸೋದಿಲ್ವೋ, ಅಲ್ಲಿವರೆಗೂ ಈ ಭಾರತವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಾನೆ ಬುದ್ಧಿಶಿಖನ್ಗಳು ಅಂತ ತಮ್ಮನ್ನು ತಾವು ಕರೆಸಿಕೊಂಡು ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದವರು.
ಅದು ಮೊಹಮ್ಮದ್ ಬಿನ್ ಕಾಸಿಂನಿಂದ ಶುರುವಾಗಿ ಮೊಹಮ್ಮದ್ ಘೋರಿ ಘಜನಿಯರಿಂದ ಮುಂದುವರೆದು ಮೊಘಲರವರೆಗೂ, ಕೊನೆಗೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಅನೇಕ ದೇವಸ್ಥಾನಗಳ ಮೇಲೆ ಗೊತ್ತಿಲ್ಲದಂತೆ ತಮ್ಮ ಮಜಾರ್ಗಳನ್ನು ಕಟ್ಟುವಂತ ಆಧುನಿಕ ಮೊಘಲರು ಕೂಡ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತಂದ್ರೆ, ಅವ್ರಿಗೆ ಗೊತ್ತಿದೆ ದೇವಸ್ಥಾನಗಳನ್ನು ನಾಶ ಮಾಡಿದರೆ ಮಾತ್ರ ಹಿಂದೂ ಧರ್ಮ ನಾಶವಾಗುತ್ತೆ, ಇಲ್ಲದೆ ಹೋದ್ರೆ ಇಲ್ಲ ಅಂತ. ನಿಮಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಮೊಹಮ್ಮದ್ ಘಜನಿ ಈ ದೇಶದ ಮೇಲೆ ದಾಳಿ ಮಾಡಿದಾಗ ಅವನು ನಿರಂತರವಾಗಿ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ. ಅದರಲ್ಲೂ ಉತ್ತರ ಭಾರತದಲ್ಲಿ ವಿಶೇಷವಾಗಿ ರಾಮ ಮಂದಿರ, ಕಾಶಿಯನ್ನ ಮತ್ತು ಇದಕ್ಕೆ ಅವನು ಬರಬೇಕಾದ್ರೆ ಮುಲ್ತಾನಿನ ಸೂರ್ಯ ಮಂದಿರವನ್ನ ಎಲ್ಲವನ್ನೂ ಧ್ವಂಸಗೊಳಿಸಿದ್ರೆ, ಗುಜರಾತಿನ ಸೋಮನಾಥದಲ್ಲಿರುವ ಜನ ಹೇಳ್ತಿದ್ರಂತೆ, ಎಲ್ಲ ಮುಟ್ಟಿದ್ಯಲ್ಲ, ಶಿವನನ್ನ ಮುಟ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ, ಅಲ್ಲಿವರೆಗೂ ಬದುಕಿರ್ತಾನವನು, ಶಿವನನ್ನ ಮುಟ್ಟಿದ್ರೆ ಸಾಯ್ತಾನೆ ಅಂತ ಅವನಿಗೂ ಒಂದು ತುಡಿತ ಇತ್ತು. ಒಂದ್ಸಲ ಸೋಮನಾಥವನ್ನ ಧ್ವಂಸಗೊಳಿಸಬೇಕು ಅಂತ. ಈ ವರ್ಷಕ್ಕೆ 1000 ವರ್ಷ ಆಯಿತು. ಸೋಮನಾಥದ ಮೇಲೆ ಆಕ್ರಮಣ ಮಾಡಿ ಅವನು ಬರ್ತಾನೆ, ಯಾರಿಗೂ ಗೊತ್ತಾಗದಂತೆ ಸರ್ಪ್ರೈಸ್ ಅಟ್ಯಾಕ್ ಮಾಡ್ತಾನೆ. ಆಗ ಪೂಜೆಗೆ ಅಂತ ಬಂದು ನಿಂತಿದ್ದ 50,000 ಭಕ್ತರು ಯಾರ ಕೈಯಲ್ಲಿ ಶಸ್ತ್ರಗಳಿಲ್ವೋ ಅವರು ಸೋಮನಾಥನ ರಕ್ಷಣೆಗೆ ಅಂತ ನಿಲ್ತಾರೆ. ಯಾರೋ ಒಬ್ಬರು ಮಾಡಿದ ಮೋಸಕ್ಕೆ ಪ್ರತಿಫಲವಾಗಿ ಆ ಇಡೀ ಸೋಮನಾಥ ಮಂದಿರ ಕುಸಿದು ಬೀಳುತ್ತೆ. 50,000 ಜನರ ರಕ್ತವನ್ನ ಹರಿಸ್ತಾನವನು. ಸೋಮನಾಥ ಮಂದಿರದ ವೈಶಿಷ್ಟ್ಯ ಅದು ಗೊತ್ತಿಲ್ಲ, ಐತಿಹಾಸಿಕವಾಗಿ ಪ್ರೂವ್ ಆಗ್ಬೇಕಷ್ಟೇ. ಆ ಮಂದಿರದ ಶಿವಲಿಂಗದ ವೈಶಿಷ್ಟ್ಯ ಅಂತಂದ್ರೆ ಅದು ಪಾಣಿಪೀಠದ ಮೇಲೆ ಕೂರ್ತಾನೆ ಇರ್ಲಿಲ್ವಂತೆ. ಗೊತ್ತಿಲ್ಲ ಅದು ಯಾವ ಮ್ಯಾಗ್ನೆಟಿಕ್ ತಂತ್ರ ಇತ್ತೋ, ಅದೇನಿತ್ತೋ ಅದರೊಳಗೆ ಶಿವಲಿಂಗ ಗಾಳಿಯಲ್ಲಿ ತೇಲ್ತಿತ್ತಂತೆ. ಆ ಶಿವಲಿಂಗವನ್ನು ಧ್ವಂಸಗೊಳಿಸಿ, ಎಂಥ ಕ್ರೌರ್ಯ ಅವರದ್ದು ಅಂತಂದ್ರೆ, ಆ ಶಿವಲಿಂಗವನ್ನು ಚೂರು ಚೂರು ಮಾಡಿ ತನ್ನ ದೇಶದಲ್ಲಿ ತಾನು ಸಿಂಹಾಸನಕ್ಕೆ ಹತ್ತುವ ಮೆಟ್ಟಿಲಿಗೆ ಅದನ್ನು ಹಾಕ್ಕೊಂಡಿದ್ದ ಅಂತ ಹೇಳ್ತಾರೆ. ಈ ಪರಿಯ ಕ್ರೌರ್ಯದ ಜನ. ನಾನು ಹೇಳಿದ್ನಲ್ಲ, ಯಾಕೆ ಈ ದೇಶದಲ್ಲಿ ಓಪನ್ ಆಗಿದ್ದ ಮಂದಿರಗಳು ದೊಡ್ಡ ಕೋಟೆಯಂತೆ ನಿರ್ಮಾಣಗೊಂಡವು. ಯಾವತ್ತಾದರೂ ನೀವು ಹಂಪಿಗೆ ಹೋದರೆ ಗೊತ್ತಾಗುತ್ತೆ, ಅಲ್ಲಿನ ದೇವಸ್ಥಾನ ಮಧ್ಯದಲ್ಲಿದೆ, ಆದರೆ ದೇವಸ್ಥಾನದ ಸುತ್ತಲೂ ಇರುವಂತ ಕಾಂಪೌಂಡ್ ವಾಲ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಒಂದು ಕೋಟೆಗಿರಬಹುದಾಗಿರುವಷ್ಟು ಎತ್ತರ. ನಮಗೆಲ್ಲ ದೂರದಿಂದಲೂ ದೇವರು ಕಾಣುವಂತ ವ್ಯವಸ್ಥೆ ಬೇಕು ಅಂತ ನಾವು ಅನ್ಕೊಂಡ್ರೆ ಅಲ್ಲಿ ಕೋಟೆ ತರ ಕಾಂಪೌಂಡ್ ಕಟ್ಟಿದ್ದಾರೆ. ಯಾಕೆಂದ್ರೆ ಆಕ್ರಮಣಕಾರಿಗಳಿಂದ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಮಗೇ ಗೊತ್ತಿಲ್ಲದಂತೆ ನಮ್ಮ ಟೋಟಲ್ ಸ್ವರೂಪವನ್ನ ಬದಲಾಯಿಸಿಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಮಿತ್ರ, ಆಕ್ರಮಣದಿಂದ ಹಿಂಗಾಗತ್ತೆ. ನಾನು ಇತ್ತೀಚೆಗೆ ಒಂದು ವಿಷಯವನ್ನು ಓದ್ತಾ ಇದ್ದೆ, ಎಷ್ಟು ಬದಲಾವಣೆಗಳಾಗಿವೆ. ದುರಂತ ಏನು ಅಂತಂದ್ರೆ, ಈ ದೇಶದ ಇತಿಹಾಸದ ರಚನೆ ಮಾಡುವಾಗ ಆಕ್ರಮಣದ ಪರ್ವದಿಂದ ಆಗಿರುವಂತ ಪ್ರಭಾವವನ್ನ ನಾವು ಗಣನೆಗೆ ತೆಗೆದುಕೊಂಡಿಲ್ಲ. ನಮ್ಮಲ್ಲಿ ನೃತ್ಯ ಅಂತಂದ್ರೆ ಏನಿತ್ತು ಅಂತಂದ್ರೆ, ದೇವರಿಗೆ ಸಮರ್ಪಣೆ ಮಾಡುವ ಭಾವ ನೃತ್ಯ ಅಂತ ಕರೆಯಲ್ಪಡುತ್ತಿತ್ತು. ದೇವರಿಗೋಸ್ಕರವೇ ನೀವು ಪ್ರತಿ ದೇವಸ್ಥಾನದ ಎದುರಿಗೂ ಒಂದು ರಂಗಮಂಟಪ ಅಂತಿರುತ್ತೆ. ಯಾರು ನರ್ತನ ಮಾಡ್ತಾರೋ ಅವರು ದೇವರನ್ನ ಮೆಚ್ಚಿಸುವ ಸಲುವಾಗಿ ರಂಗಮಂಟಪದ ಮೇಲೆ ನೃತ್ಯ ಮಾಡ್ತಾರೆ. ರಾಜನೂ ಕೂಡ ಅವರು ದೇವರನ್ನ ಮೆಚ್ಚಿಸುವಾಗ ಬಂದು ಕೂತ್ಕೊಂಡು ನೋಡಬೇಕು. ರಾಜನ ಆಸ್ಥಾನದಲ್ಲಿ ಮನಸ್ಸೋ ಇಚ್ಛೆ ಯಾರೋ ನರ್ತಿಸುವಂತಿಲ್ಲ, ಅದು ದೇವರನ್ನ ಮೆಚ್ಚಿಸುವ ಪ್ರಕ್ರಿಯೆಗೋಸ್ಕರ. ಅಂತ ಹೆಣ್ಣು ಮಕ್ಕಳನ್ನ ದೇವದಾಸಿ ಅಂತ ಕರೀತಿದ್ರು, ದೇವರನ್ನ ಮೆಚ್ಚಿಸುವ ಹೆಣ್ಮಕ್ಕಳು ಅಂತ. ಈ ಆಕ್ರಮಣ ಮಾಡಿದವರು ಯಾವಾಗ ದೇವಸ್ಥಾನಗಳನ್ನೇ ಧ್ವಂಸಗೊಳಿಸಿದ್ರೋ, ಈ ನೃತ್ಯ ಮಾಡ್ತಿರುವಂಥ ಹೆಣ್ಣು ಮಕ್ಕಳನ್ನ ಅಲ್ಲಿಂದ ಎಳ್ಕೊಂಡು ಹೋಗಿ ಈ ಮೊಘಲ ರಾಜರು ತಮ್ಮ ಆಸ್ಥಾನದಲ್ಲಿ ಕುಣಿಯುವಂತೆ ಮಾಡಿದಿರಲ್ಲ, ಅದಾದ್ಮೇಲೆ ದೇವದಾಸಿಯರ ಹೆಸರು ಹೇಗಾಗೋಯ್ತು ಅಂತಂದ್ರೆ, ಫೈನಲಿ ನೃತ್ಯ ಅನ್ನೋದು ನಮಗೆ ಸೂಟ್ ಆಗುವ ಸಂಗತಿ ಅಲ್ಲ ಅಂತ ದೂರೀಕರಿಸಬೇಕಾದಂಥ ಸ್ಥಿತಿ ಬಂತು. ಇತ್ತೀಚಿನ ಕೆಲವು ದಶಕಗಳಲ್ಲಿ ವಾಪಸ್ ಭರತನಾಟ್ಯ ನಮ್ಮೊಳಗೆ ಸೇರಿಕೊಳ್ಳುವ ವ್ಯವಸ್ಥೆ ಆಗಿರಲಿಲ್ಲ ಅಂದರೆ, ಯಾರು ಭರತನಾಟ್ಯ ಮಾಡ್ತಾರೋ ಅವರು ಕೆಟ್ಟ ಸ್ತ್ರೀಯರು ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಉಂಟಾಗ್ಬಿಟ್ಟಿತ್ತು. ಯಾರೋ ಒಂದಷ್ಟು ಜನ ಅದನ್ನು ರಿವೈವ್ ಮಾಡೋ ಪ್ರಯತ್ನ ಮಾಡಿದ್ರಿಂದಾಗಿ ಇವತ್ತು ಆ ನಾಟ್ಯದ ಬಗ್ಗೆ ಗೌರವ ವಾಪಸ್ ಮೂಡ್ಲಿಕ್ಕೆ ಸಾಧ್ಯವಾಗಿದೆ. ಯೋಚನೆ ಮಾಡಿ, ಈ ದೇಶದ ಪರಂಪರೆಯ ಮೇಲೆ ಎಂಥ ಆಘಾತ ಆಗಿದೆ, ಈ ದೇಶದ ಇತಿಹಾಸದ ಮೇಲೆ ಎಂತಹ ಆಘಾತವಾಗಿದೆ. ಅಕಸ್ಮಾತ್ ನಾವೇನಾದರೂ ಇದನ್ನ ಪುನರುಜ್ಜೀವನಗೊಳಿಸುವಂತ ಪ್ರಯತ್ನದಲ್ಲಿ ನಿರತವಾಗಲಿಲ್ಲ ಅಂತಂದ್ರೆ, ನಮ್ಮ ಪೀಳಿಗೆಯಿಂದ ಪೀಳಿಗೆಗೆ, ಮುಂದಿನ ಪೀಳಿಗೆಗಳಿಗೆ ಹೋಗಬೇಕಾದಾಗ ಇವತ್ತು 600ನೇ ವರ್ಷ, 1200ನೇ ವರ್ಷದಲ್ಲಿ ಇಲ್ಲಿ ಮತ್ತೊಂದು ಬ್ರಹ್ಮ ಕಲಶೋತ್ಸವ ಆದಾಗ ಎದುರಿಗೆ ಯಾರು ಕೂತಿರಬಹುದು? ಮತ್ತೊಂದು ಬ್ರಹ್ಮ ಕಲಶೋತ್ಸವ ಆಗತ್ತೆ ಅನ್ನೋದೇ ಸಮಾಧಾನದ ಸಂಗತಿ ಅಷ್ಟೇ. ಅವಾಗೆಲ್ಲ ಅದರ ಕೂತಿರ್ಬೋದಾಗಿರೋರು ಎಂಥವ್ರು ಇರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ನಾನು ಯಾವಾಗಲಾದರೂ ಕಣ್ಣು ಮುಚ್ಕೊಂಡು ನನ್ನನ್ನು ನಾನು ಟೈಮ್ ಮಿಷನ್ನಲ್ಲಿ ಇಮ್ಯಾಜಿನ್ ಮಾಡಿ ಸೋಮನಾಥ ಮಂದಿರದಲ್ಲಿ 50,000 ಜನ ಭಕ್ತರಿದ್ದ ಕಾಲ ಹೇಗಿದ್ದಿರ್ಬೋದು ಅಂತ ಅನ್ಕೊಳ್ತೀನಿ ನಾನು.
ಹಂಪಿಯ ವಿಠಲನ ಮಂದಿರದಲ್ಲಿ ಸಾವಿರಾರು ಮಂದಿ ಸೇರ್ತಾ ಇದ್ದ ಕಾಲಘಟ್ಟ ಹೇಗಿರಬಹುದು ಅಂತ ಯೋಚನೆ ಮಾಡಿದಾಗಲೆಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಯಾವುದನ್ನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ ಅಂತ ಅನ್ಸುತ್ತೆ. ಇವತ್ತು ನಮ್ಮ ಪರಂಪರೆಯನ್ನು ಪುನರುಜ್ಜೀವನಗೊಳಿಸ್ಲಿಕ್ಕೆ ಮತ್ತೆ ಬಲವಾಗಿ ಒಂದಾಗಬೇಕಾದಂತ ಅಗತ್ಯ ಇದೆ ಮಿತ್ರ. ಇಲ್ಲದೆ ಹೋದ್ರೆ ಬದುಕು ಬಹಳ ಕಷ್ಟ. ನಾವೆಲ್ಲ ಸೆಕ್ಯುಲರ್ ಭೂತವನ್ನ ತಲೆಯ ಮೇಲೆ ಹೇರಿಕೊಂಡ ನಂತರ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತ ಸಾಮರ್ಥ್ಯವನ್ನ ಹಂತ ಹಂತವಾಗಿ ಕಳ್ಕೊಳ್ತಾ ಹೋಗ್ತಿದ್ದೀವಿ. ಸೆಕ್ಯುಲರ್ ಭೂತ ಹೆಂಗಿದೆ ಗೊತ್ತಾ? ಅದನ್ನು ಕೊಡವಿಕೊಂಡು ಎದ್ರೆ ಮಾತ್ರ ಹೊಸ ಭಾರತ. ಇತ್ತೀಚೆಗೆ ದೆಹಲಿಯ ಉತ್ತಮ್ ನಗರದ ಘಟನೆಯನ್ನು ನೀವು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ. ಹೋಳಿಯ ಸಂದರ್ಭದಲ್ಲಿ ಉತ್ತಮ ನಗರ ಅನ್ನುವಂಥ ದೆಹಲಿಯ ಒಂದು ಪುಟ್ಟ ಏರಿಯಾದಲ್ಲಿ ಒಂದು ಮಗು ಒಂದು ಬಲೂನ್ನಲ್ಲಿ ಬಣ್ಣ ಹಾಕೊಂಡು ಕಾಯ್ತಾ ಇತ್ತು, ನಮ್ಮ ಅಪ್ಪ ಬರ್ತಾನೆ ಅಂತ. ಫಸ್ಟ್ ಫ್ಲೋರಲ್ಲಿ ಮಗು ನಿಂತಿದೆ, ಅಪ್ಪ ಬಂದಿದ್ದಾನೆ. ಬಂದ ತಕ್ಷಣ ಅಪ್ಪನ ತಲೆ ಮೇಲೆ ಹಾಕಬೇಕು ಅಂತ ಅದನ್ನು ಬಿಟ್ಟಿದೆ. ಅದು ಅಪ್ಪನ ಹೆಗಲ ಮೇಲೋ ಎಲ್ಲೋ ಬಿದ್ದು ಒಡೆಯಿತು. ಒಡೆದಾಗ ಅದರಲ್ಲಿದ್ದಂಥ ಬಣ್ಣ ಇತ್ತಲ್ಲ, ಚಿಮ್ಮಿತಲ್ಲ, ಆ ಕಡೆಯಿಂದ ಬರ್ತಾ ಇದ್ದಂಥ ಒಂದು ಬುರ್ಖಾದಾರಿ ಹೆಣ್ಮಗಳ ಮೇಲೆ ಬಿತ್ತು. ಆಯ್ತ್ರಿ, ಬಿತ್ತು, ತಪ್ಪು, ಕರೆಕ್ಟ್. ಈ ಥರ ಬಣ್ಣ ಬಿದ್ದಾಗ ನಮಗೂ ಬೇಜಾರಾಗ್ಬಿಡತ್ತೆ. ಅಕಸ್ಮಾತ್ ಏನಾದರೂ ವೈಟ್ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಕೋಪ ಬರುತ್ತೆ. ಮನೆಗೆ ಹೋದರೆ ಮದುವೆ ಆಗಲಿಲ್ಲ ಅಂದರೆ ಅಮ್ಮ ಏನು ಬೈತಾಳೋ, ಮದುವೆ ಆಗಿದ್ರೆ ಹೆಂಡತಿ ಏನು ಬೈತಾಳೋ ಅಂತ ಕೋಪ ಬರ್ಬೋದು. ನಾಟ್ ಮೋರ್ ದೆನ್ ದಟ್. ಹೆಚ್ಚಂದ್ರೆ ಒಂದು ಶರ್ಟ್ ಕಲರ್ನಿಂದ ಹಾಳಾದರೆ ಮತ್ತೊಂದು ಶರ್ಟ್ ತೊಗೊಂಡ್ರೆ ಆಯಿತು, ಆ ಮಗು ಏನೋ ಚಲ್ತು ಹೋಗ್ಲಿ ಬಿಡಪ್ಪ ಅಂತ ನಾವು ಬಿಡ್ತಿದ್ವಿ. ಮನಸ್ಥಿತಿ ಹಾಗೆ. ತಕ್ಷಣ ಆ ಹೆಣ್ಮಗಳು ಗಲಾಟೆ ಶುರು ಮಾಡಿದ್ಲು, ನನ್ನ ಮೇಲೆ ಹೆಂಗೆ ಹಾಕ್ದೆ ಅಂತ. ಆ ತಂದೆ ಕ್ಷಮೆ ಕೇಳಿದ, ಬೈ ಮಿಸ್ಟೇಕು, ನನಗೆ ಹಾಕಬೇಕು ಅಂತ ಹೋಯ್ತು, ಸ್ವಲ್ಪ ನಿಮ್ಮ ಮೇಲೆ ಹಾರ್ತು, ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಆತ ಗೋಗರದು ಕೇಳ್ಕೊಂಡ್ರು. ಆಕೆಗೆ ಸಮಾಧಾನ ಆಗಲಿಲ್ಲ. ಮಗುನ ಕರೆಸಿ ಸಾರಿ ಕೇಳಿಸಿದ್ರು, ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ. ಏನು ಮಾಡಿದ್ರು ಗೊತ್ತಾ? ಅವ್ರದ್ದೊಂದು ಗ್ಯಾಂಗ್ ಬಂದು ಗಲಾಟೆ ಶುರು ಮಾಡ್ತು. ಇವನನ್ನು ಕರೆಸಿ ಆ ಮಗುನ ಎದುರಿಗೆ ಬಂದಾಗೆಲ್ಲ ಗಲಾಟೆ ಜೋರಾಗಿ ಇವನಿಗೆ ಹೊಡೆದು ಐ ಆಮ್ ಸಾರಿ ಟು ಸೇ ಸಾಯಿಸ್ಬಿಟ್ರು ಅವನನ್ನ. 4 ಹನಿ ಬಣ್ಣ ರಕ್ತ ಚೆಲ್ಲಿದ್ದಲ್ಲ, 4 ಹನಿ ಬಣ್ಣ ಚೆಲ್ಲಿದ್ದಕ್ಕೆ ಒಬ್ಬ ವ್ಯಕ್ತಿನ ಸಾಯಿಸಿಯೇ ಬಿಟ್ರು. ಆದರೆ ಅದೃಷ್ಟವಶಾತ್ ಹಿಂದೂ ಸಮಾಜ ಜಾಗೃತಗೊಂಡಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ ಅದನ್ನ. ಹಿಂದೂ ಸಮಾಜ ಜಾಗೃತಗೊಂಡಿದ್ದರ ಪರಿಣಾಮ ಏನಾಯ್ತು ಅಂತಂದ್ರೆ 1 ಲಕ್ಷ ಜನ ಉತ್ತಮ್ ನಗರದವ್ರು ಬೀದಿಗೆ ಬಂದರು. ಯಾರಾದರೂ ಸತ್ತರೆ ನಮಗೆ ಸಂಬಂಧ ಇಲ್ಲದೆ ಅಂತ ಕೂತಿರ್ತಿದ್ದಂಥ ಹಿಂದೂಗಳು 1 ಲಕ್ಷ ಜನ ಬೀದಿಗೆ ಬಂದು ಅವನನ್ನು ಹೇಗೆ ಕೊಂದ್ರು ಮತ್ತು ಯಾರು ಕೊಂದಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು, ಅವರು ಇಲ್ಲೀಗಲ್ ಕನ್ಸ್ಟ್ರಕ್ಟ್ ಮಾಡಿರುವಂಥ ಈ ಕಟ್ಟಡಗಳೆಲ್ಲ ಉರುಳಿ ಬೀಳುವವರೆಗೂ ನಾವು ಬಿಡೋದಿಲ್ಲ ಅಂತ ಹಠ ಹಿಡಿದ ನಂತರ ಪರಿಸ್ಥಿತಿ ಏನಾಯಿತು ಗೊತ್ತೇನು? ಸರ್ಕಾರ ಆಗ ಎಚ್ಚೆತ್ತುಕೊಂಡು ಆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಮನೆಗಳನ್ನು ಉರುಳಿಸಿ ಇಲ್ಲಿ ನೀವು ಯಾರೂ ಇರಬಾರ್ದು ಅಂತ ಅಲ್ಲಿಂದ ಓಡಿಸಲಾಯಿತು. ಅಷ್ಟಾಗಿಯೂ ಸಮಾಧಾನ ಆಗಲಿಲ್ಲ ಹಿಂದೂಗಳಿಗೆ. ಮೊದಲನೇ ಬಾರಿಗೆ ನಮಗೊಂದು ಪ್ರತಿಭಟನೆಗೆ ಸಮಾಧಾನ ಆಗುವಂಥ ಸ್ಥಿತಿ ಇದ್ದಾಗ ಹಿಂದೂಗಳಿಗೆ ಈ ಬಾರಿ ಸಮಾಧಾನ ಆಗಲಿಲ್ಲ. ಅವರಂದ್ರು ಇಷ್ಟೇ ಅಲ್ಲ, ಈ ಬಾರಿ ಇಲ್ಲಿ ನಿಮ್ಮ ಹಬ್ಬ ನಡೆಯೋದಿಲ್ಲ, ಕೊಂದ್ರಿತಾನೆ, ಸೂತಕ ಇದೆ, ನಮಗೆ ಯಾವನೂ ಹಬ್ಬ ಮಾಡುವಂತಿಲ್ಲ ಅಂತ ಹಬ್ಬವನ್ನು ನಿಷೇಧಿಸಿ ಹಠ ಹಿಡಿದು ಕೂತ್ರಲ್ಲ. ನನಗನ್ನಿಸ್ತು, ಶಬಾಷ್, ಮೊದಲನೇ ಬಾರಿಗೆ ಈ ಜಾಗೃತಿಯ ಪರ್ವ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಹಂಗಿಲ್ಲ ರೀ ನಾವು ಯಾವತ್ತು. ಶಿವನ ಆರಾಧನೆ ಅಂತಂದ್ರೆ ಶಿವನನ್ನ ದೇವಸ್ಥಾನದಲ್ಲಿ ಕೂರಿಸಿ ಆರತಿ ಬೆಳಗಿಸಿ ಹೋಗೋದಲ್ಲ ರೀ. ನಾನು ನನ್ನ ಮನೆಗೆ ಶಿವನ ಮೂರ್ತಿ ಒಂದು ಬೇಕಾಗಿತ್ತು, ಹುಡುಕಾಡಿದೆ. ನಾನು ಎಷ್ಟು ಹುಡುಕಾಡಿದೆ ಅಂದ್ರೆ 2 ವರ್ಷ ಹುಡುಕಾಡಿದೆ. ಯಾಕೆ 2 ವರ್ಷ ಹುಡುಕಾಡಿದೆ ಅಂತಂದ್ರೆ, ಶಿವನ ಮೂರ್ತಿ ನಮಗೆ ಮಾರ್ಕೆಟಲ್ಲಿ ತೋರಿಸೋದೆಲ್ಲ ಹೆಂಗಿದೆ ಅಂತಂದ್ರೆ ಕಟ್ಟುಮಸ್ತಾದ ಬಾಡಿಯೇ ಇಲ್ಲ ರೀ. ಶಿವ 6 ಪ್ಯಾಕ್ಸ್ ಬಾಡಿ ಅವನದ್ದು. ಶಿವ ಹೆಂಗಿರ್ತಾನೆ ಅಂತಂದ್ರೆ ದೈಹಿಕವಾಗಿಯೂ ಸ್ಟ್ರಾಂಗು, ಮಾನಸಿಕವಾಗಿಯೂ ಅಷ್ಟೇ ಗಟ್ಟಿ. ತನ್ನ ಪತ್ನಿಯನ್ನ ಕಳ್ಕೊಂಡಾಗ ಈ ಯಜ್ಞವನ್ನ ಪೂರ್ತಿ ನಾಶ ಮಾಡಿದ. ಯಜ್ಞವನ್ನ ನಾಶ ಮಾಡಿದ ನಂತರ ಅವಳ ಬಾಡಿಯನ್ನು ತೆಗೆದುಕೊಂಡು ಶಿವ ಹೋಗೋದು ಇಮ್ಯಾಜಿನ್ ಮಾಡಿ ಹೇಗಿದ್ದಿರಬಹುದು. ಅವನ ಆಕ್ರೋಶಕ್ಕೆ ಧರೆ ಹತ್ತಿ ಉರಿಯುತ್ತೆ ಅಂತ ಭಾವಿಸಿ ವಿಷ್ಣು ತನ್ನ ಚಕ್ರದಿಂದ ಪಾರ್ವತಿಯ ದೇಹವನ್ನ ತುಂಡು ತುಂಡು ಮಾಡಿ ಶಿವನನ್ನ ತಪಸ್ಸಿಗೆ ಕಳಿಸಬೇಕಾದ ಅನಿವಾರ್ಯತೆ ಉಂಟಾಯಿತು. ಶಿವನ ತಪಸ್ಸಾದ್ರೂ ಹೆಂಗಿತ್ತು? ಅವನು ತಪಸ್ಸಿಗೆ ಕೂತವನು ಇಡೀ ಎಲ್ಲವನ್ನು ದಹಿಸಬಲ್ಲಷ್ಟು ಸಾಮರ್ಥ್ಯವನ್ನ, ಎಲ್ಲವನ್ನು ದಹಿಸಬಲ್ಲಷ್ಟು ಅಗ್ನಿಯನ್ನ ಸೃಷ್ಟಿ ಮಾಡ್ದ. ಅವನನ್ನು ವೀಕ್ ಮಾಡಲಿಕ್ಕೆ ಅಂತ ಮನ್ಮಥನ ಕಳಿಸಿದ್ದಂತೆ. ಆದರೆ ಶಿವ ಕಣ್ಬಿಟ್ಟು ಯಾರು ಬಲಿಯಾಗಬಹುದೋ ಅಂಥ ಮನ್ಮಥನನ್ನು ಉರಿಸಿ ಬೂದಿ ಮಾಡಿದ್ನಲ್ಲ, ಅದು ಶಿವಶಕ್ತಿ. ನಾವು ಶಿವನ ಆರಾಧನೆ ಮಾಡಿ ಕೈಲಾಗದ ಹೇಡಿಗಳಂತೆ ಕೂತಿದ್ರೆ ಯಾವ ಆರಾಧನೆ ಇದೋ?
ನಂಗೆ ಬಹಳ ಕೆಲವೊಂದ್ಸಲ ನಾಚಿಕೆ ಅನ್ಸುತ್ತೆ. ನಾವು ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ, 4 ಜನ ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ, ನಾನು ಘಟನೆಗಳನ್ನು ಹೇಳ್ತಾ ಹೋದರೆ ನಿಮಗೂ ಬೇಜಾರಾಗ್ಬೋದು, ಎಷ್ಟು ಘಟನೆಗಳನ್ನು ಹೇಳ್ತಾರೆ ಅಂತ. ಬಹಳ ದೂರ ಅಲ್ಲ, ಮೊನ್ನೆ ಅರಸೀಕೆರೆಯಲ್ಲಿ ಒಂದು ಘಟನೆ ನಡೆದಿದೆ. ದಾರಿಯಲ್ಲಿ ಬರಬೇಕಾದ್ರೆ ಗಾಡಿ ಸ್ವಲ್ಪ ಕಾರಿಗೆ ತಾಕಿದೆ, ಸ್ಕ್ರ್ಯಾಚ್ ಆಗಿದೆ ಕಾರು. ಬೈಕು ಹಿಂದುವಿನದ್ದು ಅಥವಾ ಕಾರ್ ಹಿಂದುವಿನದ್ದು, ಎದುರಿಗೆ ಬರ್ತಾ ಇದ್ದಂಥ ಗಾಡಿ ಒಬ್ಬ ಮುಸಲ್ಮಾನನದ್ದು. ತಾಕಿದ ತಕ್ಷಣ ಏನು ಮಾಡಿದ ಗೊತ್ತಾ, ಅವನು ಗಲಾಟೆಗೆ ನಿಂತ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಗಲಾಟೆ ಶುರು ಮಾಡಿದ ತಕ್ಷಣ ಹೆಂಗಾಗತ್ತೆ ಅಂತಂದರೆ 500-600 ಜನ ಅವರು ಸೇರಿದ್ರು, ಸರಿಯಾಗಿ ಹೊಡೆದ್ರು ಇವನಿಗೆ. ಅವನು ಸ್ವಲ್ಪ ಪ್ರತಿಭಟನೆ ಮಾಡೋ ಪ್ರಯತ್ನ ಮಾಡ್ದ, ಹೊಡೆದ್ರು, ಅವ್ರು ಹೋದರು, ಏನೂ ಆಗಲಿಲ್ಲ, ಪೊಲೀಸರು ಸುಮ್ಮನೆ ಇದ್ದರು. ಆದರೆ ನಂಗೆ ಭಾಳ ಸಂತೋಷ ಅಂತಂದರೆ, ನಾನು ಅರಸೀಕೆರೆಯವ್ರನ್ನ ಅಭಿನಂದಿಸ್ತೀನಿ. ಅವರೆಲ್ಲರೂ ವಾಪಸ್ ಸೇರಿದರು, ದೊಡ್ಡ ಪ್ರತಿಭಟನೆ ಮಾಡಿ ಅವನನ್ನು ಅರೆಸ್ಟ್ ಮಾಡೋರಿಗೂ ಸುಮ್ಮನಿಲ್ಲ ಅಂತ ರಸ್ತೆಯಲ್ಲಿ ಕೂತರು. ಆದರೆ ಬೇಜಾರು ಏನು ಅಂತಂದರೆ, ಪ್ರತಿಭಟನೆ ಮುಗಿಯುತ್ತೆ, ಅರೆಸ್ಟ್ ಮಾಡಬೇಕು ಅಂತ ಯಾರನ್ನು ಹೇಳ್ತಾರೋ ಅವನನ್ನು ಅರೆಸ್ಟ್ ಮಾಡ್ತಾರೆ, 3ನೇ ದಿನ ಅವನನ್ನು ಬಿಡ್ತಾರೆ, ನಾವು ನಮ್ಮ ಪಾಡಿಗೆ ನಮ್ಮ ನೆಲೆಯಲ್ಲಿ ಸುಮ್ಮನಾಗ್ಬಿಡ್ತೀವಿ ಅಂತ. ಇನ್ನೊಂದೇನೋ ಘಟನೆ ಆಗೋವರೆಗೂ ಜಾಗೃತಿ ಇಲ್ಲ ಅಂತ. ಇವತ್ತೊಂದು ಸಂಘಟನೆಯ ಶಕ್ತಿ ಇಲ್ಲಿ ಕೆಲಸ ಮಾಡುತ್ತೆ. ಪೂಜೆ ಮಾಡುವಾಗ ಈ ಥರದ ಸಂಘಟನೆಗಳಲ್ಲಿ ಜೋಡಿಸಿಕೊಳ್ಳುವಾಗ ಎಷ್ಟು ಖುಷಿ ಪಡ್ತೀವೋ ಅಷ್ಟೇ ಖುಷಿಯನ್ನು ಭಾರತೀಯ ಪರಂಪರೆಯನ್ನು, ಹಿಂದೂ ಸಂಸ್ಕೃತಿಯನ್ನು ಉಳಿಸೋದಕ್ಕೂ ಕೂಡ ನಾವು ನಮಗೋಸ್ಕರ ಕೊಡದೆ ಹೋದರೆ, ಆ ಥರದೊಂದು ಪರಂಪರೆಗೆ ನಮ್ಮನ್ನು ಜೋಡಿಸ್ಕೊಳ್ಳದೆ ಹೋದರೆ, ಮುಂದಿನ ಪೀಳಿಗೆಯವರು ಹೆಮ್ಮೆಯಿಂದ ಹೇಳ್ಬೋದಾಗಿರುವಂಥ ಈ ಪರಂಪರೆ ಉಳ್ಕೊಳ್ಳೋದಿಲ್ಲ ಎನ್ನುವಂಥ ಆತಂಕ ಉಂಟಾಗುತ್ತೆ. ಉಳ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆ, ಆದರೆ ಸ್ವಲ್ಪ ಆತಂಕ ಎಲ್ಲೋ ಉಂಟಾಗುತ್ತೆ, ಕಳೆದು ಹೋಗ್ಬಿಡುತ್ತೇನೋ ಅಂತ. ಹೀಗಾಗಿ ಇವತ್ತು ನಾವು ಮಾಡಬೇಕಾಗಿರುವಂಥ ದೊಡ್ಡ ಸಂಗತಿ ಏನು ಅಂತಂದರೆ, ಹಿಂದೂ ಸಮಾಜವನ್ನು ವಿಸ್ತಾರ ಮಾಡಬೇಕಾಗಿದೆ ಅಂತ. ಮಿತ್ರ ಅರುಣ್ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ನಾವು ಬರೀ ಆವಾಹನೆ ಮಾಡ್ತಿದ್ವಿ. ಈ ಬಾರಿ ಆ ಎಲ್ಲ ನದಿಗಳ ಜಲವನ್ನು ತಗೊಂಡು ಬಂದು ಅದನ್ನು ಬಾವಿಗೆ ಹಾಕಿ ಅಲ್ಲಿಂದ ಮಹಾಲಿಂಗೇಶ್ವರನಿಗೆ ಅಭಿಷೇಕ ಮಾಡ್ತಾ ಇದ್ದೀವಿ ಅಂತ. ಎಲ್ಲ ನದಿಗಳ ಜಲವನ್ನು ತಂದು ಸೇರಿಸಿದ್ವಲ್ಲ, ಹೇಗೆ ಬೇರೆ ಬೇರೆ ನದಿಗಳ ಜಲವನ್ನು ತರುವಾಗ ಇದು ಯಾವ ರಾಜ್ಯದ್ದು ಅಂತ ಕೇಳಲಿಲ್ಲ, ಇದು ಸ್ಟೀಲ್ ಏನು ಕೊಡಪಾನದಲ್ಲಿ ಬಂತು ಅಥವಾ ಅಮೃತ ಕುಂಭದಲ್ಲಿ ಬಂತು ಅಂತ ಕೇಳಲಿಲ್ಲ, ಇದನ್ನು ತಗೊಂಡು ಬಂದವರು ಯಾರು ಅಂತ ಹುಡುಕ್ಲಿಲ್ಲ. ಯಾವುದನ್ನು ನೋಡದೆ ಎಲ್ಲವನ್ನೂ ಒಂದಾಗಿ ಸೇರಿಸಲಿಕ್ಕೆ ಸಾಧ್ಯವಾಯಿತೋ ಹಾಗೆ ಹಿಂದೂ ಸಮಾಜ ತನ್ನ ನಡುವೆ ಇರುವಂಥ ಜಾತಿಗಳನ್ನು ಕೂಡ, ಅದರ ನಡುವೆ ಇರಬಹುದಾಗಿರುವಂಥ ಭೇದಗಳನ್ನು ಮರೆತು ಒಂದಾಗಿ ಸೇರಿ ಮಹಾಲಿಂಗೇಶ್ವರನಿಗೆ ಅಭಿಷೇಕ ಮಾಡುವಂಥ ಹೊತ್ತು ಈಗ ಬಂದಿದೆ ಅಂತ. ಬರೀ ನದಿಗಳ ನೀರನ್ನು ಒಂದು ಕಡೆ ಸೇರಿಸೋದಷ್ಟೇ ಅಲ್ಲ, ಜಾತಿಗಳಲ್ಲಿ ಏನು ವೈರುಧ್ಯ ಇದೆಯೋ ಅದನ್ನು ಮೀರಿ ನಿಲ್ಲಬೇಕಾದಂಥ ಅಗತ್ಯ ಇದೆ ಅಂತ. ಬೈ ಎಲೆಕ್ಷನ್ದು ಟಿ ವಿಯಲ್ಲಿ ನೋಡ್ತಿದ್ದೆ ನಾನು. ದಾವಣಗೆರೆಯಲ್ಲಿ ಮೊದಲನೇದು ಮುಸಲ್ಮಾನರು ಇಷ್ಟು ಜನ ಇದ್ದಾರೆ ಅಂತ, ಅಗ್ರಿ, ಕರೆಕ್ಟ್. ಆಮೇಲೆ ಏನಿದೆ ಗೊತ್ತಾ, ಕುರುಬರು ಇಷ್ಟು ಜನ ಇದ್ದಾರೆ, ಬ್ರಾಹ್ಮಣರು ಇಷ್ಟಿದ್ದಾರೆ, ಲಿಂಗಾಯತರು ಇಷ್ಟಿದ್ದಾರೆ, ಗೌಡರು ಇಷ್ಟಿದ್ದಾರೆ. ಅವ್ರು ಮಾತ್ರ ಮುಸ್ಲಿಮರು, ನಾವು ಕುರುಬರು, ನಾವು ಬ್ರಾಹ್ಮಣರು, ನಾವು ದಲಿತರು, ನಾವು ಟ್ರೈಬು, ನಾವು ಮಾತ್ರ ಡಿವೈಡೆಡ್, ಅವ್ರು ಒಂದು. ಹೆಂಗ್ರಿ ಇದು? ಹೆಂಗ್ ಸಾಧ್ಯ ಆಗುತ್ತೆ? ಮುಸಲ್ಮಾನರಲ್ಲಿ ಡಿವಿಷನ್ ಇಲ್ಲ ಅಂತ ತಿಳ್ಕೊಳ್ಬೇಡಿ. ನಮಗೆ ಅರ್ಥವೇ ಆಗಲಿಲ್ಲ. ಈ ಡಿವಿಷನ್ ಅರ್ಥವಾಗದೇ ಇರೋದ್ರಿಂದ ಇವತ್ತು ಯಾರ ವಿರುದ್ಧ ಕಿತ್ತಾಡ್ತಾರೆ ಗೊತ್ತಾಗ್ತಿಲ್ಲ ನಮಗೆ. ನಾನು ತುಂಬ ಬಾರಿ ಮುಸಲ್ಮಾನರಿಗೆ ಹೇಳ್ತಿರ್ತೀನಿ, ಈ ಬಾರಿ ಇರಾನಿನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದಾಗ ಅಲ್ಲಿನ ಅಲಿ ಖಮೇನಿನ ಕೊಂದು ಹಾಕಿದ ನಂತರ, ಅವನನ್ನು ಸಾಯಿಸಿದ ನಂತರ ಒಂದಷ್ಟು ಜನ ಮುಸಲ್ಮಾನರು ಕೆಲವು ಕಡೆ ಪ್ರತಿಭಟನೆ ಮಾಡಿದ್ರಲ್ಲ, ಅವ್ರು ಯಾರ ವಿರುದ್ಧ ಪ್ರತಿಭಟನೆ ಮಾಡಿದ್ದು? ನಮ್ಮ ವಿರುದ್ಧ ಅಲ್ಲ. ಮನೆಯಿಂದ ಖಮೇನಿ ಎದ್ದು ಬರ್ತಾರೆ ಅಂತ ಅವ್ರು ಹೇಳಿರುವಾಗ ಅದು ನಮ್ಮ ವಿರುದ್ಧ ಅಲ್ಲ, ಅದು ಸುನ್ನಿಗಳ ವಿರುದ್ಧ. ಯಾಕೆ ಸುನ್ನಿಗಳು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಎಲ್ಲ ಕಡೆ? ಖಮೇನಿ ಸತ್ತಾಗ ಯಾಕೆ ಸುನ್ನಿಗಳು ಬರಲಿಲ್ಲ ಅಂತಂದ್ರೆ, ಖಮೇನಿ ಶಿಯಾಗಳ ಲೀಡರು, ನಮಗೂ ಅವನಿಗೂ ಸಂಬಂಧ ಇಲ್ಲ, ನೀವು ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಸೆಪರೇಟ್ ಮಾಡಿದ್ರು. ಇವತ್ತು ಇರಾನ್ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡ್ತಿದೆ, ಇವತ್ತು ಇರಾನ್ UAE ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಇವತ್ತು ಇರಾನ್ ಒಮನ್ ಮೇಲೆ ಅಟ್ಯಾಕ್ ಮಾಡ್ತಿದೆ, ಇವತ್ತು ಇರಾನ್ ಇರಾಕ್ ಮೇಲೆ ಅಟ್ಯಾಕ್ ಮಾಡ್ತಿದೆ, ಇರಾನ್ ಪಾಕಿಸ್ತಾನಕ್ಕೆ ಚಾಲೆಂಜ್ ಮಾಡಿದೆ, ನೀನೇನಾದ್ರೂ ತರಲೆ ಮಾಡಿದ್ರೆ ನಿನ್ನನ್ನು ಹೊಡಿತೀವಿ ಅಂತ ಪಾಕಿಸ್ತಾನಕ್ಕೆ ಹೇಳ್ತಿದೆ. ನಾವು ಹೇಳ್ತಿಲ್ಲ, ಇರಾನ್ ಹೇಳ್ತಿದೆ. ಯಾಕೆಂದ್ರೆ ಇರಾನ್ ಶಿಯಾ ಕಂಟ್ರಿ, ಸುನ್ನಿಗಳಿಗೆ ಹೇಳ್ತಿದೆ. ಇರಾನ್ ಸುನ್ನಿಗಳ ಮೇಲೆ ಅಟ್ಯಾಕ್ ಮಾಡಿದಾಗಲೆಲ್ಲ ಸುನ್ನಿಗಳು ಇಲ್ಲಿರುವಂಥ ಶಿಯಾಗಳ ವಿರುದ್ಧ ಕೋಪಿಸಿಕೊಳ್ತಾರೆ, ಶಿಯಾಗಳು ಸುನ್ನಿಗಳ ವಿರುದ್ಧ ಕೋಪಿಸ್ಕೊಳ್ತಾರೆ. ಅವರಿಬ್ರು ಕಿತ್ತಾಡೋ ಹೊತ್ತಲ್ಲಿ ಮಧ್ಯ ಬಂದು ನಾವು ನಿಂತ್ಕೊಳ್ತೀವಿ, ನೀವು ನಮ್ಗೆ ಯಾಕೆ ಬೈತಾ ಇದ್ದೀವಿ? ನಮ್ಗೆ ಅಲ್ಲರಿ ಬೈತಿರೋದವರು. ಕಿತ್ತಾಟ ಅವರಿಬ್ಬರ ನಡುವೆ ನಡೀತಿದೆ. ಆದರೆ ಯಾವತ್ತೂ ಯಾವುದೇ ಎಲೆಕ್ಷನ್ ನಡೆದಾಗ ಶಿಯಾಗಳು ಎಷ್ಟಿದ್ದಾರೆ ಸುನ್ನಿಗಳು ಎಷ್ಟಿದ್ದಾರೆ ಅಂತ ಬರಲೇ ಇಲ್ವಲ್ಲ.
ಹಾಗಂತ ಬರೀ ಶಿಯಾಗಳು ಸುನ್ನಿಗಳ? ಇಡೀ ಭಾರತೀಯ ಮುಸಲ್ಮಾನ, ನಾನು ಕ್ಷಮಿಸಿ ಮುಸಲ್ಮಾನರ ಬಗ್ಗೆ ತುಂಬ ಹೇಳ್ತೀನಿ ಅಂತಲ್ಲ, ಆದರೆ ಹಿಂದೂಗಳು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲ್ತಿದ್ದಾರೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಿರೋದು. ಇಡೀ ಭಾರತೀಯ ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಿರೋದು ಯಾರು ಗೊತ್ತಾ? ಮುಸಲ್ಮಾನರಲ್ಲಿ 10-12% ಅಶ್ರಫ್ಗಳು. ಅಶ್ರಫ್ಗಳು ಅಂದ್ರೆ ಯಾರು? ಯಾರು ನೇರವಾಗಿ ಮೆಕ್ಕಾ ಮದೀನಾದಿಂದ ಅಲ್ಲಿನ ಹಿರಿಯರ ಇವತ್ತಿನ ಡಿಸೆಂಡೆಂಟ್ಸ್ ಇದ್ದಾರೋ ಅವರನ್ನ ಅಶ್ರಫ್ಗಳು ಅಂತ ಕರೀತಾರೆ. ಇದರಲ್ಲಿ 4 ಜಾತಿ ಬರುತ್ತೆ ಅಶ್ರಫ್ಗಳಲ್ಲಿ: ಶೇಖ್, ಸೈಯದ್, ಪಠಾನ್ ಮತ್ತು ಮುಘಲ್. ಶೇಖ್ ಸೈಯದ್ ನೇರವಾದ ಡಿಸೆಂಡೆಂಟ್ಸು. ಪಠಾನ್ ಮತ್ತು ಮುಘಲ್ರು ಅಂತಂದ್ರೆ ಇವರು ಈ ದೇಶವನ್ನ ಆಳಿದ ಜನಾಂಗದವರು ಅನ್ನೋ ಕಾರಣಕ್ಕೋಸ್ಕರ ತಮ್ಮನ್ನು ತಾವು ಅಶ್ರಫ್ಗಳು ಅಂತ ಕರೆಸ್ಕೊಳ್ತಾರೆ, ಮೇಲ್ವರ್ಗದವರು. ಈ ಅಶ್ರಫ್ಗಳು ಹೆಂಗಿದ್ದಾರೆ ಗೊತ್ತಾ? ಈ ಅಶ್ರಫ್ಗಳು ಭಾರತದಲ್ಲಿ ಕನ್ವರ್ಟ್ ಆದ ಜನರನ್ನ ಅವರು ಅಜಲಫ್ಗಳು ಮತ್ತು ಅರ್ಜಾಲ್ಗಳು ಅಂತ ಕರೀತಾರೆ. ಅಜಲಫ್ಗಳು ಅಂತಂದ್ರೆ ಯಾರು? ಯಾರು ಒಪ್ಪಿಕೊಳ್ಳಬಹುದಾಗಿರುವಂತ ವೃತ್ತಿ ನಿರತರಾಗಿದ್ದಾರೋ ಅಜಲಫ್ಗಳು, ಒಬಿಸಿಗಳು. ಅರ್ಜಾಲ್ಗಳು ಅಂತಂದ್ರೆ ಯಾರು ಸ್ಪರ್ಶಕ್ಕೂ ಯೋಗ್ಯರಲ್ವೋ ಅಸ್ಪೃಶ್ಯರು, ಅವ್ರನ್ನ ಅರ್ಜಾಲ್ಗಳು ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಅಜಲಫ್ಗಳು ಮತ್ತು ಅರ್ಜಾಲ್ಗಳನ್ನು ಸೇರಿಸಿ ಪಸ್ಮಂಡಾಗಳು ಅಂತ ಕರೀತಾರೆ. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಏನ್ ಗೊತ್ತೇನು? ಇಡೀ ಈ ದೇಶದಲ್ಲಿ 14ನೇ ಲೋಕಸಭೆವರೆಗೂ ಒಟ್ಟು ಆದ ಎಂಪಿಗಳ ಸಂಖ್ಯೆ 7,000. ಆ 7,000ರಲ್ಲಿ 400 ಜನ ಮುಸ್ಲಿಂ ಎಂಪಿಗಳು. 400 ಜನ ಮುಸ್ಲಿಂ ಎಂಪಿಗಳಲ್ಲಿ 340 ಜನ ಅಶ್ರಫ್ಗಳು. ಒಟ್ಟು ಅಶ್ರಫ್ಗಳು ಮುಸಲ್ಮಾನರಲ್ಲಿ 15% ಮಾತ್ರ. 15% ಅಥವಾ ದೇಶದೆಲ್ಲೆಡೆ 2-2.5% ಅಶ್ರಫ್ಗಳು 4-5% MP ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ. ಯಾರವರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೌಲಾನಾ ಆಜಾದ್ ಅಶ್ರಫ್. ಇವತ್ತು ಜಮ್ಮು ಕಾಶ್ಮೀರದ ಆಜಾದ್ ಇದಾರಲ್ಲ ಅಶ್ರಫ್. ನಾನು ಅಶ್ರಫ್ ಲೀಡರ್ಗಳನ್ನ ಪಟ್ಟಿ ಮಾಡಬಲ್ಲೆ. OIC ಅಶ್ರಫ್, ಜಾತಿಯಿಂದ ಉನ್ನತ ಅಂತ ತನ್ನನ್ನು ತಾನು ಕರೆಸಿಕೊಳ್ಳುವವನು, ಕೆಳಹಂತದವರನ್ನ ನಾನು ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳುವಂಥವನು. ನಮ್ಗೆ ಗೊತ್ತೇ ಆಗಲಿಲ್ಲ. ನೀವು ಫಿಲಂ ಫೀಲ್ಡ್ಗೆ ಹೋದ್ರೆ 99% ಫಿಲಂ ಫೀಲ್ಡ್ ಅನ್ನ ರೂಲ್ ಮಾಡ್ತಾ ಇರುವಂತ ಮುಸಲ್ಮಾನರು ಅಶ್ರಫ್ಗಳಿಗೆ ಸೇರಿದವರು. ಅವರು ಕೆಳಹಂತದ ಮುಸಲ್ಮಾನರನ್ನ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ದುರದೃಷ್ಟಕರ ಸಂಗತಿ ಏನ್ ಗೊತ್ತೇನು? ನಾವು ಅವ್ರನ್ನೆಲ್ಲರನ್ನೂ ಕೂಡ ಒಂದು ಹಂತದಲ್ಲಿ ದೂರ ಮಾಡಿ ಇಟ್ಟುಬಿಟ್ಟಿರೋದ್ರಿಂದ, ಅಥವಾ ಎಲ್ಲರನ್ನೂ ಒಂದೇ ಎಂಟೈಟಿ ಅಂತ ಭಾವಿಸಿರೋದ್ರಿಂದ, ನಿಜವಾಗಿಯೂ ಇಲ್ಲಿಂದ ಕನ್ವರ್ಟ್ ಆಗಿ ಹೋದಂತ ಯಾರು ಮುಸಲ್ಮಾನರಿದ್ರೋ ಅವ್ರು ಇವತ್ತಿಗೂ ಶೋಷಣೆಗೊಳಗಾಗ್ತಿದ್ದಾರೆ. ಅವರ ಹೆಗಲ ಮೇಲೆ ಬಂದೂಕಿಟ್ಟು ಅಶ್ರಫ್ಗಳು ನಮ್ಮೇಲೆ ಚಲಾಯಿಸ್ತಾ ಇದ್ದಾರೆ. ನಮ್ಗೆ ಈ ಪೊಲಿಟಿಕಲ್ ರೀಸನ್ ಅರ್ಥವೇ ಆಗದಂತೆ ನಾವು ಕಿತ್ತಾಡ್ತಾ ಇದ್ದೀವಿ ಅವತ್ತಿನಿಂದ ಇವತ್ತಿನವರೆಗೂ. ಅದರಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಒಂದು ಸಣ್ಣ ಪ್ರಯತ್ನವನ್ನ ಎಲೆಕ್ಷನ್ ಟೈಮ್ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಿಟ್ಟಿದ್ದಿದ್ರೆ, ಅದನ್ನು ಪೊಲಿಟಿಕಲ್ ಲೀಡರ್ಸ್ಗಳು ಮಾಡ್ಲಿಕ್ಕೆ ಆಗ್ಬಿಟ್ಟಿದ್ದಿದ್ರೆ, ಕೊನೆಯ ಪಕ್ಷ ಮುಸಲ್ಮಾನರಲ್ಲಿರುವಂಥ ದಲಿತರು ಯಾರು ಅಂತ ಗುರುತಿಸಿ ಅವರನ್ನಾದರೂ ನಾವು ಸ್ವಲ್ಪ ವ್ಯವಸ್ಥೆ ಮಾಡಿ ಮೇಲಕ್ಕೆತ್ತುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ಹಂಗೆ ಆಗಲಿಕ್ಕೆ ಇವತ್ತಿಗೂ ಕೂಡ ಈ ಅಶ್ರಫ್ ವರ್ಗ ಬಿಡ್ತಿಲ್ಲ ಅಂತ. ಇದೆಲ್ಲವೂ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ. ಯಾವತ್ತು ಹಿಂದೂ ಸಮಾಜ ಇವೆಲ್ಲವನ್ನೂ ಬಿಟ್ಟು ತನ್ನ ಸ್ವಾರ್ಥಕ್ಕೆ ತಾನು ನಿರತವಾಗಿಬಿಡುತ್ತೋ ಅವತ್ತು ಮುಂದಿನ ಪೀಳಿಗೆ ಭರವಸೆಯನ್ನು ಕಳ್ಕೊಂಡಿರಬೇಕಾಗತ್ತೆ. ಮಿತ್ರರೆ, ಬ್ರಹ್ಮ ಕಲಶೋತ್ಸವ ಎಲ್ಲ ನಡೆಯುವಾಗ ನಾವು ಭಗವಂತನಿಂದ ಶಕ್ತಿಯನ್ನು ಕೇಳಿಕೊಳ್ಳಬೇಕಾದಂಥ ಅಗತ್ಯ ಇದೆ ಅಂತ ನಾನು ಪ್ರತಿ ಬಾರಿ ನೋಡುವಾಗ ಅದನ್ನು ಬಹಳ ಬೇಸರದಿಂದ ನನ್ನ ಮನಸ್ಸು ಘಾಸಿಗೊಳ್ಳುತ್ತೆ. ಯಾಕೆ ಅಂತಂದರೆ, ನಾವು ಬಿಟ್ಟು ಹೋಗುವಾಗ, ನಾನಿರೋವರೆಗೂ ಪರವಾಗಿಲ್ಲ, ಅಂದರೆ ನಾನಿರೋವರೆಗೂ ಅಂತಂದರೆ ನಂದಿನೊಂದು 25-30 ವರ್ಷ ಆಯಸ್ಸಿರ್ಬೋದು, ಅಲ್ಲಿವರೆಗೂ ಈ ಟ್ರೈನ್ ಹೇಗೋ ಜಗ್ಗಿ ಬಿಡುತ್ತೆ. ಅದರ ನಂತರ ಮುಂದಿನ ಕಥೆ ಏನು ಅಂತ ಯೋಚನೆ ಮಾಡುವಾಗ ಸ್ವಲ್ಪ ಆತಂಕ ಅನಿಸುತ್ತೆ. ಮಕ್ಕಳ ಕಾಲಕ್ಕೆ, ಮೊಮ್ಮಕ್ಕಳ ಕಾಲಕ್ಕೆ ಭಾರತ ಹೀಗೆ ಇರುತ್ತಾ ಅಂತ ಕೇಳಿದರೆ ನಮಗೆಲ್ರಿಗೂ ವಿಶ್ವಾಸದ ಕೊರತೆ ಬರುತ್ತೆ ಅಂತ. ಹಾಗಾಗಬಾರ್ದು ಅಂತಂದರೆ ಸ್ವಲ್ಪ ಬಲವಾಗಬೇಕಾದಂಥ ಅವಶ್ಯಕತೆ ಇದೆ, ಒಟ್ಟಾಗಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಮಕ್ಕಳಿಗೆ ಒಂದು ಧೈರ್ಯ ತುಂಬಬೇಕಾದಂಥ ಅವಶ್ಯಕತೆ ಇದೆ, ಹೆದರಬೇಕಾಗಿಲ್ಲ ಅಂತ. ಇತ್ತೀಚೆಗೆ ಯಾವುದೋ ತಾಯಿ ಪ್ರಶ್ನೆ ಕೇಳ್ತು. ನಾವು ಹೊರಗಡೆ ಹೋದಾಗ ಯಾರಾದರೂ ಆಟೋ ಡ್ರೈವರು ನಮಗೆ ನಮ್ಮವರಲ್ಲ ಅಂತ ಗೊತ್ತಾದರೆ ಆತಂಕ ಶುರುವಾಗ್ಬಿಡುತ್ತೆ. ಅವನು ಎಲ್ಲೆಲ್ಲೋ ಸುತ್ತಾಡಿಸ್ಬಿಡ್ತಾನೆ ಅಂತ ಗಾಬರಿಗೊಂಡು ಕ್ಯಾನ್ಸಲ್ ಮಾಡಿ ಸೈಡಿಗೆ ಬಂದ್ಬಿಡ್ತೀನಿ. ಈ ಹೆದರಿಕೆಯಿಂದ ಪಾರಾಗೋದು ಹೆಂಗೆ ಅಂತ ನಾನು ಒಂದೇ ಮಾತು ಹೇಳ್ತೀನಿ. ಹೆದರಿಕೆಯಿಂದ ಪಾರಾಗೋದು ಒಂದೇ ಒಂದು, ಧೈರ್ಯದ ಮಂತ್ರವನ್ನು ಜಪಿಸೋದು ಮಾತ್ರ. ನಾವು ಶಿವನನ್ನು ಪೂಜಿಸೋದು ಯಾಕೆ? ನಮ್ಮಲ್ಲೊಂದು ಪ್ರಾಬ್ಲಮ್ ಇದೆ. ಇದು ನಂಗೆ ಭಾಳ ಜನ ಕೇಳ್ತಾರೆ, ನಿಮ್ಮ ದೇವರ ಕೈಯಲ್ಲೆಲ್ಲ ಶಸ್ತ್ರಗಳು, ನಮ್ಮ ದೇವರು ನೋಡಿ ಏನೂ ಇಲ್ಲ, ಹೀಗಾಗಿ ನಿಮ್ಮ ದೇವರು ಯುದ್ಧ ಮಾಡಿಸೋರು, ನಮ್ಮ ದೇವರು ಶಾಂತಿಯನ್ನು ಹೇಳೋರು ಅಂತ.
ಆದರೆ ಭಾಳ ಜನರಿಗೆ ಗೊತ್ತಿಲ್ಲ. ನಮ್ದೆಲ್ಲ ಮಜಾ ಏನಿದೆ ಗೊತ್ತಾ? ಎಲ್ಲ ಪ್ರಾಬ್ಲಮ್ಮನ್ನು ತಂದು ದೇವರ ಮುಂದೆ ಸುರಿದು, ಅಪ್ಪ ನೀನು ನಮ್ಮನ್ನು ಕಾಪಾಡಬೇಕು, ನೀನು ಎಲ್ಲ ಥರದ ಶಸ್ತ್ರ ಇಟ್ಕೊ ಅಂತ ಶಸ್ತ್ರವೆಲ್ಲ ಅವನ ಕೈಯಲ್ಲಿ ಕೊಟ್ಟು ತೆಂಗಿನಕಾಯಿ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಬೇರೆಯವ್ರು ಹೆಂಗಿದ್ದಾರೆ ಗೊತ್ತಾ? ಅವನ ಕೈಯಲ್ಲಿರೋ ಶಸ್ತ್ರ ಎಲ್ಲ ಇವ್ರು ಇಟ್ಕೊಂಡು ದೇವ್ರಿಗೆ ಹೇಳ್ತಾರೆ, ನಿನ್ನ ರಕ್ಷಣೆಯ ಹೊಣೆ ನಮ್ಮದು, ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವಿದ್ದೀವಿ ಅಂತ ದೇವರ ರಕ್ಷಣೆಗೆ ಅವ್ರು ನಿಲ್ತಾರೆ. ನಮ್ದ್ರಲ್ಲಿ ಉಲ್ಟಾ, ದೇವರಿಗೆ ರಕ್ಷಣೆ ಮಾಡಿ ಅಂತ ನಾವು ಶರಣಾಗತರಾಗ್ಬಿಡ್ತೀವಿ ಅಂತ. ಸರಿ, ಅದು ಚೆನ್ನಾಗಿದೆ. ನಾವು ಹೃದಯದ ದೃಷ್ಟಿಯಿಂದ ಸ್ಪಿರಿಚುವಲ್ ಲೆವೆಲ್ನಲ್ಲಿ ಯೋಚನೆ ಮಾಡುವಾಗ ಎಲ್ಲವೂ ಸರಿ. ಆದರೆ ಸಂಸ್ಕೃತಿಯ ದೃಷ್ಟಿಯಿಂದ ಯೋಚನೆ ಮಾಡುವಾಗ ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲ ಹಿಂದೂಗಳು ಹೊಸದಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಅಗತ್ಯ ಇದೆ. ಇವತ್ತಿನ ಭಾರತ ಹಾಗೆ ಇದೆ. ನನಗಂತೂ ಭಾಳ ಸಂತೋಷ. ಆಗಲೇ ಮಾತಾಡ್ತಾ RJ, ನಂಗೆ ಹೆಸರು ಮರೀತು, ಆ ಹುಡುಗ ಭಾಳ ಚೆನ್ನಾಗಿ ಹೇಳಿದ. ಇವತ್ತಿನ ಭಾರತ ಹೆಂಗಿದೆ ಅಂತಂದರೆ 500 ವರ್ಷಗಳ ನಂತರ ರಾಮ ಮಂದಿರ ಆಗಿದೆ. ಇವತ್ತಿನ ಭಾರತ ಹೆಂಗಿದೆ ಅಂತಂದರೆ ಕಾಶಿಗೆ ಭರ್ಜರಿಯಾಗಿರುವಂಥ ಕಾರಿಡಾರ್ ಆಗಿದೆ. ಇಲ್ಲಿನ ಶಿವನಿಗೆ ಉಸಿರಾಡ್ಲಿಕ್ಕಲ್ಲ, ಇಲ್ಲಿನ ಶಿವ ಆರಾಮಾಗಿ ಕೂತು ಇವೆಲ್ಲವನ್ನು ನೋಡಬಲ್ಲನಲ್ಲ. ಕಾಶಿಯಲ್ಲಿ ಉಸಿರಾಡ್ಲಿಕ್ಕೆ ಜಾಗ ಇರಲಿಲ್ಲ ಅವನಿಗೆ. ಇವತ್ತು ರಾತ್ರಿ ಯಾರೂ ಇಲ್ಲದೆ ಹೋದಾಗ ಕಾಶಿಯಲ್ಲಿ ವಾಕಿಂಗ್ ಮಾಡ್ಬೋದಾಗಿರುವಷ್ಟು ವಿಸ್ತಾರವಾದ ಜಾಗವನ್ನು ನಮ್ಮ ಕಾಲಘಟ್ಟದಲ್ಲಿ ನಾವು ಅವನಿಗೆ ಮಾಡಿಕೊಡ್ಲಿಕ್ಕಾಗಿದೆ ಶಿವನಿಗೆ. ನಾವು ನಮ್ಮ ಕಾಲಘಟ್ಟದಲ್ಲಿ ಉಜ್ಜಯಿನಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿದೆ. ನಮ್ಮ ಕಾಲಘಟ್ಟದಲ್ಲಿಯೇ ನನಗೆ ವಿಶ್ವಾಸ ಇದೆ ಮಥುರೆಯ ಕೃಷ್ಣನು ಕೂಡ ವಿರಾಜಮಾನನಾಗಿ ಕೂತುಕೊಳ್ಳುವ ಕಾಲ ಬರುತ್ತೆ ಅಂತ. ನಮ್ಮ ಕಾಲಘಟ್ಟದಲ್ಲಿಯೇ 144 ವರ್ಷಗಳ ನಂತರದ ಅದ್ಭುತವಾಗಿರುವಂಥ ಮಹಾಕುಂಭಕ್ಕೆ ನಾವು ನೋಡಲಿಕ್ಕೆ ಸಾಕ್ಷಿಯಾಗುವಂಥ ಅವಕಾಶ ಸಿಕ್ತು. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ಭಾರತದ ಪರ್ವಕಾಲ ಇದು. ಈ ಕಾಲದಲ್ಲಿ ಮಾಡಬೇಕಾದ್ದನ್ನು ಮಾಡಿಕೊಳ್ಳಿಲ್ಲ ಅಂತಂದರೆ ಇನ್ಯಾವ ಕಾಲದಲ್ಲೂ ಆಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಗೆ ಯಾರಿಗಾದರೂ ಉದ್ದಟತನ ಅನ್ಸಂದ್ರೆ ಕ್ಷಮಿಸ್ಬಿಡಿ ನನ್ನನ್ನು. ಬಹುಶಃ ಗುಪ್ತರ ಕಾಲದ ನಂತರ ಇಂಥ ಮತ್ತೊಂದು ವೈಭವದ ಕಾಲವನ್ನು ಭಾರತ ನೋಡಿರಲಿಲ್ಲ. ಅದು ಈಗ ಬಂದಿರುವಂಥ ಕಾಲ ಅಂತ ನನಗನ್ಸುತ್ತೆ. ಚಪ್ಪಾಳೆ ಹೊಡೆದವರೆಲ್ಲ ನೆನ್ಪಿಟ್ಕೊಳ್ಳಿ, ಕಾಲ ಸುಮ್ಮನೆ ಬಂದಿದೆ ಅಂತ ತಿಳ್ಕೊಳ್ಬೇಡಿ. ಉಳಿಸಿಕೊಳ್ಳುವ ಹೊಣೆಗಾರಿಕೆಯನ್ನು ನಮ್ಮ ಹೆಗಲ ಮೇಲೆ ಹಾಕಿಯೇ ಈ ಕಾಲ ಬಂದಿದೆ ಅಂತ. 2 ವರ್ಷಗಳ ಹಿಂದೆ ಈ ಕಚ್ಚಿನ ಭೂಮಿಯೊಳಗೆ ಒಂದು ಶಿವಲಿಂಗ ಸಿಕ್ಕಿತ್ತು. ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು. ಕೆಲವು ದಿನಗಳ ಹಿಂದೆ ತೆಲಂಗಾಣದಲ್ಲಿ ಭೂಮಿಯ ಆಳದಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಸಿಕ್ತು. ನನಗೆ ಯಾರೋ ಕೇಳಿದ್ರು, ಇಷ್ಟೆಲ್ಲ ಯಾಕೆ ವಿಗ್ರಹ ಸಿಗ್ತಿದೆ ಅಂತ. ನಾನಂದೆ, ಈಗ ದೇವರಿಗೂ ಕಾನ್ಫಿಡೆನ್ಸ್ ಬಂದಿದೆ, ನಾನು ಆಚೆ ಬರ್ಬೋದು, ಈಗ ಇವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಇಷ್ಟು ವಿಶ್ವಾಸ ದೇವರಿಗೆ ಬಂದಿರಬೇಕಾದ್ರೆ ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಎಂಥದ್ದಿದೆ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟ ಇದು ಅಂತ ನನಗನ್ಸುತ್ತೆ. ಹೀಗಾಗಿ ಬಲಗೊಳ್ಳಬೇಕಾಗಿದೆ. ಎಂಥ ಬಲ ಇವತ್ತು ಭಾರತಕ್ಕಿದೆ ಅಂತಂದರೆ, ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕಾದ ನಡುವೆ ಸಂಧಾನ ಮಾಡುತ್ತೆ ಅಂತಂದಾಗ ಇಲ್ಲಿ ವಿರೋಧ ಪಕ್ಷಗಳು ಎದ್ದೆದ್ದು ಕುಣಿದಾಡಿದ್ವು, ಪಾಕಿಸ್ತಾನದಷ್ಟು ಕೆಪಾಸಿಟಿ ನಮಗಿಲ್ಲ ಅಂತ. ಅದಾದ 2 ದಿನಕ್ಕೆ ಇರಾನ್ ಏನು ಹೇಳ್ತು ಗೊತ್ತಾ? ಪಾಕಿಸ್ತಾನದ ಸಂಧಾನಕ್ಕೆ ನಾವು ಒಪ್ಕೊಳ್ಳಲ್ಲ, ಯಾಕೆಂದರೆ ಪಾಕಿಸ್ತಾನದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ. ಮತ್ತು ಯಾರು ಸಂಧಾನ ಮಾಡ್ಬೋದು? ಭಾರತ ಸಂಧಾನ ಮಾಡಿದರೆ ಓಕೆ ಅಂತ. ಭಾರತ ಸಂಧಾನ ಮಾಡಿದರೆ ಅದಕ್ಕೆ ಎಲ್ಲರನ್ನು ಬಗ್ಗಿಸುವ ಸಾಮರ್ಥ್ಯ ಇದೆ ಅದಕ್ಕೆ ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದೆ. ಮಿತ್ರ, ಆಶ್ಚರ್ಯ, ನನಗೆ ಇವತ್ತಿಗೂ ಆಶ್ಚರ್ಯ, ಹೆಂಗೆ ಸಾಧ್ಯ ಇದು ಅಂತ. ಸಮ್ಟೈಮ್ಸ್ ನಾನು ಆಶ್ಚರ್ಯ ಪಡ್ತೀನಿ. ಇದನ್ನು ಯಾವ ಥರ ಡಾಟ್ ಕನೆಕ್ಟ್ ಮಾಡಿದರೂ ಅರ್ಥ ಆಗೋದಿಲ್ಲ. ಯುದ್ಧ ಶುರುವಾಗುವ 48 ಗಂಟೆಗಳ ಮುಂಚೆ ಭಾರತದ ಪ್ರಧಾನಿ ಇಸ್ರೇಲ್ನಲ್ಲಿದ್ದರು. ಏನು ಆ ಪ್ರಧಾನಿ ಈ ಪ್ರಧಾನಿಯ ಒಡನಾಟ ನೋಡ್ಬಿಟ್ರೆ ಗಾಬರಿ ಆಗ್ಬಿಡಬೇಕು. ಪಿಕಪ್ ಮಾಡಿದ್ದು ಅಲ್ಲಿನ ಪ್ರಧಾನಿ, ಡ್ರಾಪ್ ಮಾಡಿದ್ದು ಅಲ್ಲಿನ ಪ್ರಧಾನಿ. ಯಾರಿಗೂ ಈ ಥರ ಅವಕಾಶ ಸಿಕ್ಕಿರೋದಿಲ್ಲ. ಆದರೆ ಅಷ್ಟು ವ್ಯವಸ್ಥಿತವಾಗಿ ಗೌರವ ಕೊಟ್ಟು ಪ್ರಧಾನಿನ ಕಳಿಸ್ಕೊಟ್ಟು 48 ಗಂಟೆಯಲ್ಲಿ ಇರಾನಿನ ಮೇಲೆ ಬಾಂಬ್ ಹಾಕ್ತಾರೆ. ಬೇರೆ ಯಾರೇ ಆಗಿದ್ರು, ನೀವು ಇಸ್ರೇಲಿಗೆ ಹೋಗಿ ಬಂದಿದ್ದೀರಾ, ಅದಾದ್ಮೇಲೆ ಯುದ್ಧ ಆಗಿದೆ ಅಂತ ಭಾರತದ ಮೇಲೆ ಕೋಪಿಸ್ಕೋಬೇಕಿತ್ತು. ಆದರೆ ಇರಾನ್ ಹೇಳುತ್ತೆ, ಇಂಡಿಯಾ ಇಸ್ ಮೈ ಗುಡ್ ಫ್ರೆಂಡ್, ಇಂಡಿಯಾಕ್ಕೆ ಮಾತ್ರ ನಾನು ಆಯಿಲ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ, ನೀವು ಪೆಟ್ರೋಲ್ ತೆಗೆದುಕೊಂಡು ಹೋಗ್ಬೋದು ಅಂತ. ನಮ್ಮ ಹಡಗಿಗೆ ಮಾತ್ರ ಫ್ರೀಡಮ್. ಇಸ್ರೇಲ್ ಹೇಳುತ್ತೆ, ಇಂಡಿಯಾ ಇಸ್ ಮೈ ಆಲ್ ವೆದರ್ ಫ್ರೆಂಡ್. ಆಶ್ಚರ್ಯ ರೀ. ಯುದ್ಧ ಮಾಡ್ತಾ ಇರುವ 2 ಕಂಟ್ರೀಸ್ಗಳಿಗೆ ನಾವು ಫ್ರೆಂಡ್. ಉಕ್ರೇನ್ ಹೇಳುತ್ತೆ, ನಾನು ಭಾರತವನ್ನು ನಂಬ್ತೀನಿ. ರಷ್ಯಾ ಹೇಳುತ್ತೆ, ಭಾರತ ನನ್ನ ಒಳ್ಳೆಯ ಮಿತ್ರ. ಹೆಂಗ್ ಸಾಧ್ಯ ಇದು ಒಂದು ದೇಶಕ್ಕೆ? ಹಾಗೆ ಸಾಧ್ಯವಾಗಿದ್ದು ಹೇಗೆ? ನಾವು ಕೈಲಾಗದವರಂತೆ ಹೋಗಿ ಎಲ್ರಿಗೂ ಫ್ರೆಂಡ್ ಆಗಲಿಲ್ಲ, ನಾವು ಸಮರ್ಥರಾಗಿದ್ದುಕೊಂಡೇ ಎಲ್ರಿಗೂ ಫ್ರೆಂಡ್ ಆಗಿದ್ದೀವಲ್ಲ. ಇದು ನಯಾ ಭಾರತ ಹೇ. ಈ ಹೊಸ ಭಾರತ ನಮ್ಮ ಕಾಲಘಟ್ಟದಲ್ಲಿ ಏನು ನಿರ್ಮಾಣ ಆಗಿದೆಯಲ್ಲ, ಬಹುಶಃ ನನ್ನ ಈ ಜೀವಿತಾವಧಿಯ, ಡಾಕ್ಟ್ರು ಬಹುಶಃ ಅವರು ಹೇಳ್ಬೋದು, ಅವರ ಜೀವಿತಾವಧಿಯ ಅವಧಿಯಲ್ಲಂತೂ ಈ ಥರದ ಸಕ್ಷಮವಾಗಿರುವಂಥ, ಸ್ಟ್ರಾಂಗ್ ಆಗಿರುವಂಥ ಮತ್ತೊಂದು ಭಾರತವನ್ನು ಇಷ್ಟು ವರ್ಷಗಳಲ್ಲಿ ಸ್ವಾತಂತ್ರ್ಯ ನಂತರ ನಾವು ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ಹಂಗಿದ್ದೀವಿ ನಾವು. ಹಂಗಿರುವಾಗ ನಾವು ಹೇಡಿಗಳಂತೆ ಕೂತ್ಕೊಂಡ್ರೆ ಏನು ಅರ್ಥ ಬರುತ್ತೆ?
ನನಗೆ ಆಕ್ರಮಣ ಮಾಡಿದ್ರು, ಅದು ಮಾಡಿದ್ರು, ಇವತ್ತು ಮತಾಂತರವಾಗುತ್ತೆ, ಲವ್ ಜಿಹಾದ್ ಆಗುತ್ತೆ ಅಂತ ಭಾಷಣ ಮಾಡಬೇಕಾದ್ರೆ ನಾಚಿಕೆ ಆಗುತ್ತೆ ನನಗೆ. ಸ್ವಾತಂತ್ರ್ಯ ಬಂದ ದೇಶ ನಮ್ದು ಇವತ್ತು. ಇನ್ನೂ ಮತಾಂತರ ಮಾಡ್ತಾರೆ, ಇನ್ನೂ ಲವ್ ಜಿಹಾದ್ ಮಾಡ್ತಾರೆ, ಇನ್ನೂ ಹಿಂಗೆ ಮಾಡ್ತಾರೆ ಅಂತ ಎಲ್ಲಿ ಹೇಳೋದು? ಇಲ್ಲಿ ಬಹಳ ಬೇರೆ ಬೇರೆ ಸಮುದಾಯಗಳವರು ಇದ್ದೀರಿ. ನಾನು ತುಂಬ ಬಾರಿ ಹೇಳ್ತೀನಿ, ಯಾರಾದರೂ ಚಾಲೆಂಜ್ ತಗೊಂಡು ಮುಂದೆ ಬಂದ್ರಲ್ಲ, ಆಯಾ ಸಮಾಜದ ಸ್ವಾಮೀಜಿಗಳನ್ನು ಮಾತನಾಡಿಸಿ ಹೇಳಿ, ಓಪನ್ ಕಾಲ್ ಕೊಡಿ. ಯಾರ್ಯಾರು ಅನ್ಯ ಮತಕ್ಕೆ ಕೆಲವು ದಶಕಗಳ ಹಿಂದೆ ಮತಾಂತರಗೊಂಡಿದ್ರೋ, ನಿಮ್ಮ ತಂದೆ ನಿಮ್ಮ ತಾತನ ಕಾಲಕ್ಕೆ ಮತಾಂತರಗೊಂಡಿದ್ರೋ, ನಿಮಗೆ ಹಿಂದೂ ಧರ್ಮಕ್ಕೆ ವಾಪಸ್ ಬರಲಿಕ್ಕೆ ನಾವು ಮುಕ್ತ ಅವಕಾಶ ಕೊಡ್ತೀವಿ, ನಿಮಗೆ ನಮ್ಮ ಜಾತಿಗೆ ಬರಬೇಕು ಅಂತಿದ್ರೆ ನಾವು ಸ್ವೀಕಾರ ಮಾಡ್ತೀವಿ ಅಂತ ಸಮುದಾಯದವ್ರು ಮುಂದೆ ಬರಲಲ್ಲ. ಒಂದು 8-10 ಸಮುದಾಯದ ಸಾಧುಗಳು, ಸಮುದಾಯದ ಪ್ರಮುಖರು ಅನೌನ್ಸ್ ಮಾಡಲಿ, ನೀವು ಬರೆದಿಟ್ಕೊಳ್ಳಿ. ಆ ಕಡೆಯಿಂದ ಜನ ಲೈನ್ ನಿಂತ್ಕೊಳ್ತಾರೆ, ನಾನು ಬರ್ತೀನಿ ಅಂತ. ನಮ್ಮ ಪ್ರಾಬ್ಲಮ್ ಎಲ್ಲಿದೆ ಅಂತಂದ್ರೆ, ಬರೋರ್ನ ಎಲ್ಲಿಗೆ ಸೇರಿಸ್ಕೋಬೇಕು ಅಂತಾನೆ ಗೊತ್ತಿಲ್ಲ ನಮಗೆ. ಯಾರೋ ಬಹಳ ಚೆನ್ನಾಗಿ ಹೇಳಿದರು, ಹಿಂದೂ ಧರ್ಮ ಅಂದರೆ ಏನು ಅಂತಂದ್ರೆ, ಯಾವುದರಲ್ಲಿ ಔಟ್ ಗೋಯಿಂಗ್ ಸುಲಭವೋ ಇನ್ಕಮಿಂಗ್ ಬಹಳ ಕಷ್ಟವೋ ಅದನ್ನು ಹಿಂದೂ ಧರ್ಮ ಅಂತ ಕರಿಬಹುದು ಅಂತ. ಇಸ್ಲಾಂ ಉಲ್ಟಾ, ಇನ್ಕಮಿಂಗ್ ಬಹಳ ಸುಲಭ, ಔಟ್ ಗೋಯಿಂಗ್ ಎಷ್ಟು ಕಷ್ಟ ಅಂತಂದ್ರೆ ಸರ್ ತನಸಜುದ ಅಂತಾರೆ ಅವರು. ನಮ್ದ್ರಲ್ಲಿ ಔಟ್ ಗೋಯಿಂಗ್ ಬಹಳ ಸುಲಭ ರೀ. ನಮ್ಮ ಮಗಳು ಬಂದು, ನಾನು ಮುಸ್ಲಿಂ ಹುಡುಗನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತಂದ್ರೆ, ಹಾಳಾಗಿ ಹೋಗು, ನಿನಗೂ ನನಗೂ ಸಂಬಂಧವೇ ಇಲ್ಲ ಅಂತ ನಿನ್ನ ದೂರ ಇಟ್ಬಿಟ್ವಿ. ಅವಳು ಯಾರಿಗೆ ಮಾರಾಟ ಆಗ್ಬಿಟ್ಲೋ ಗೊತ್ತೇ ಆಗಲಿಲ್ಲ ನಮಗೆ. ಔಟ್ ಗೋಯಿಂಗ್ ಅಷ್ಟು ಸುಲಭ ನಮ್ದ್ರಲ್ಲಿ, ಇನ್ಕಮಿಂಗ್ ಎಷ್ಟು ಕಷ್ಟ. ಸ್ವಲ್ಪ ಬದಲಾಯಿಸೋಣ ರೀ, ಈಗಲ್ಲದೆ ಹೋದರೆ ಇನ್ಯಾವಾಗ? ನಂಗೆ ಗೊತ್ತು, ಇಲ್ಲಿ ಎಲ್ಲರೂ ಧಾರ್ಮಿಕ ಭಾಷಣ ಅಂತಂದಾಗ ಏನೋ ಸ್ಪಿರಿಚುವಲ್ ಭಾಷಣ ಅಂತ ಅಂದ್ಕೊಂಡಿರ್ಬೋದು. ಬಟ್ ಎಷ್ಟು ಅಂತ ಸ್ಪಿರಿಚುವಲ್ ಮಾತನಾಡೋದು ಆಯ್ತಪ್ಪ. ಸ್ವಲ್ಪ ಹಿಂದೂ ಧರ್ಮವನ್ನು ಆಮೂಲಾಗ್ರವಾಗಿ ಮತ್ತೊಮ್ಮೆ ಕಟ್ಟುವಂಥ ಒಂದಷ್ಟು ಸಂಗತಿಗಳನ್ನು ಚರ್ಚಿಸಬೇಕಾದಂಥ ಹೊತ್ತಿದೆಯಲ್ಲ, ನನಗನ್ಸುತ್ತೆ ಇದಕ್ಕಿಂತಲೂ ಸಮಗ್ರವಾಗಿರುವಂಥ ಹೊತ್ತು ಮತ್ತೊಂದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಸಾವಿರಾರು ಜನ, ಲಕ್ಷಾಂತರ ಜನ ಸುದೀರ್ಘವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ನಂತರ ಹಿಂದೂ ಧರ್ಮ ಈ ಸ್ವರೂಪದಲ್ಲಿ ನಮಗೆ ಸಿಕ್ಕಿದೆ, ಇಲ್ಲದೆ ಹೋದರೆ ಇಲ್ಲ ಅಂತ. ನಾನು ಇಲ್ಲಿಗೆ ಬಂದಾಗ ಡಾಕ್ಟ್ರೊಬ್ಬರು ಪರಿಚಯ ಮಾಡಿಸಿದ್ರು. 45 ವರ್ಷಗಳಿಂದ ಒಂದೇ ಒಂದು ಧ್ಯೇಯವನ್ನು ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡಿದವರು ಅಂತ. ನಿರಂತರವಾದ ಕೆಲಸಕ್ಕೆ 2 ಸಾಧ್ಯತೆಗಳು ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ. ಒಂದು ಹೆದರಿಕೆ, ಎರಡನೇದು ಆಮಿಷ. ಹೆದರಿಕೆ ಯಾವುದು ಗೊತ್ತಾ? ಸರ್ಕಾರ ನನ್ನ ಮೇಲೆ ಕೇಸ್ ಹಾಕ್ಬಿಡುತ್ತೆ ಅನ್ನೋ ಹೆದರಿಕೆ. ಆಮಿಷ ಯಾವುದು ಅಂತಂದರೆ, ನಿನ್ನನ್ನು MLA ಮಾಡಿಬಿಡ್ತೀನಿ, ನಿನ್ನನ್ನು MP ಮಾಡಿಬಿಡ್ತೀನಿ, ನಿನಗೆ ಈ ಟಿಕೆಟ್ ಕೊಡ್ತೀನಿ, ಆ ಟಿಕೆಟ್ ಕೊಡ್ತೀನಿ ಅಂದರೆ ಇಲ್ಲಿರೋನು ಅಲ್ಲಿಗೆ ಶಿಫ್ಟ್ ಆಗ್ಬಿಡೋದು ಭಾಳ ಸುಲಭ. ಆದರೆ ಅವೆರಡೂ ಎದುರಿಗೆ ಢಾಳಾಗಿ ಬಿದ್ದಿದ್ದಾಗಲೂ ನನಗೆ ಇವೆರಡೂ ಬೇಡ, ನನಗೆ ನನ್ನ ರಾಷ್ಟ್ರ, ನನ್ನ ಧರ್ಮ ಮಾತ್ರ ಬೇಕು ಅಂತ ಹಠ ಹಿಡಿದು ಕೆಲಸ ಮಾಡುವಂಥವ್ರನ್ನ ಕಂಡಾಗ, ವಾಹ್ ಏನು ಅದ್ಭುತ ಜೀವಗಳಪ್ಪ ಅಂತ ಅನ್ಸುತ್ತಲ್ಲ. ನಾವು ಬರೀ ಎದ್ದು ನಿಂತು ನಮಸ್ಕಾರ ಮಾಡೋದಷ್ಟೇ ಅಲ್ಲ, ನಮ್ಮ ಬದುಕುಗಳು ಕೂಡ ಹಂಗಾಗಬೇಕು ಎನ್ನುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂತಂದರೆ ಬಹುಶಃ ಹಿಂದೂ ಧರ್ಮ ನಮ್ಮನ್ನು ಕ್ಷಮಿಸಲಾರದು ಅಂತ ನನಗನ್ಸುತ್ತೆ. ಶಿವ ನಮಗೆ ಶಕ್ತಿಯನ್ನು ಕೊಡಲಿ, ಅವನೊಂದು ತಾಂಡವ ನೃತ್ಯ ಮಾಡುವಂಥ ಸಂದರ್ಭ ಬರಲಿ, ಅವನು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಬರೀ ಅವನು ನಿಂತ್ಕೊಂಡ್ರೆ ಸಾಲದಿಲ್ಲ, ನಮ್ಮ ಕೈಗಳಿಗೂ ತ್ರಿಶೂಲ ಕೊಡಲಿ. ನೀವು ನನ್ನ ಸೇನೆ, ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಅವನು ತನ್ನಲ್ಲಿರುವಂಥ ಶಕ್ತಿಯನ್ನು ನಮಗೆ ಹರಿಸ್ತಾನಲ್ಲ, ಅದು ಹೊಸ ಭಾರತದ, ಹೊಸ ಈ ಧರ್ಮ ಶಕ್ತಿಯ ಜಾಗೃತಿಯ ಕಾರಣವಾಗುತ್ತೆ ಅಂತ ನಾನು ಭಾವಿಸ್ತಾ, ಪದ್ಯಾಣದಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮದ, ಈ ವೈಭವದ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಶುಭಾಶಂಸನೆಗಳನ್ನು ಕೋರ್ತಾ, ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ಎಲ್ಲ ಮಿತ್ರರಿಗೂ ನಾನು ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ. ಆಲಿಸಿದ ನಿಮಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.